ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಕೋಲಾರ ಶಾಖೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದವರು ಗುರು ಸಂವಾದ ಕಾರ್ಯಕ್ರಮವನ್ನು ಓಂಕಾರ ಕ್ಷೇತ್ರ ಅಂಥೇಳಿ ಬಂಗಾರಪೇಟೆ ಮತ್ತು ಕೋಲಾರದ ಮೇನ್ ರೋಡ್ನಲ್ಲಿ ಒಂದು ಓಂಕಾರ ಕ್ಷೇತ್ರ ಅಂತಿದೆ, ಹಂಚಾಲ ಗೇಟ್ ಹತ್ರ. ಅಲ್ಲಿ ಗುರು ಸಂವಾದ ಕಾರ್ಯಕ್ರಮವನ್ನು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಕೋಲಾರ ಶಾಖೆಯವರು ಏರ್ಪಡಿಸಿದರು. ಈ ಗುರು ಸಂವಾದ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮನ್ನು ಭೇಟಿ ಮಾಡಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಂತಿಂಥ ಪ್ರಶ್ನೆಗಳು ಎಂತಿಂಥ ಸಮಸ್ಯೆಗಳು ಬಂದಿತ್ತು, ಯಾವ ರೀತಿ ಪರಿಹಾರ ನೀಡಿದ್ದೀವಿ ಅನ್ನೋದನ್ನು ಸಂಕ್ಷಿಪ್ತ ವರದಿಯನ್ನು ನೋಡೋಣ ಬನ್ನಿ. ಸಾಯಿರಾಮ್ ಗುರೂಜಿ, ನಾವು ಆಂಧ್ರದಿಂದ ಬಂದಿದ್ದೀವಿ. ನಮ್ಮ ಸೊಸೆ ಚಿಕ್ಕಪ್ಪನ ಕರ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿಗೆ. ನನ್ನ ಹೆಸರು ಧನಲಕ್ಷ್ಮಿ ಅಂತ. ನಾವು ಬ್ಯಾಂಗ್ಳೂರಲ್ಲಿರೋದು, ಇವರು ಆಂಧ್ರದಲ್ಲಿರೋದು. ಇವರು ಚೆನ್ನಾಗೇ ಇದ್ದರು, ಮಾತಾಡ್ತಾಯಿದ್ರು, ಎಲ್ಲ ಮಾಮೂಲಿ ಥರನೇ ಇದ್ದರು. ಇವಾಗ 1 ವರ್ಷದಿಂದ ನಡೆಯೋಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ, ಕೈ ಎತ್ತಕ್ಕಾಗ್ತಾಯಿಲ್ಲ. ಇಬ್ಬರು ಕೂರಿಸ್ಬೇಕು, ಇಬ್ಬರು ಎತ್ತಬೇಕು. ಇವ್ರನ್ನ ಶೇಕ್ ಆಗ್ತಾಯಿಲ್ಲ. ಇವರು ಮೋಟಾರ್ ನರ್ವ್ ಡಿಸೀಸ್ ಅಂತ ಇವ್ರಿಗೆ ಬಂದಿರೋದು. ಈ ಕಾಯಿಲೆಗೆ ಮದ್ದೇ ಇಲ್ಲ. ಇವರು ಇಷ್ಟೇ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಮೋಟಾರ್ ಕಾರ್ಟೆಕ್ಸ್ ಅಂದರೆ ಮುಮ್ಮೆದಲು ಆ್ಯಕ್ಟಿವ್ ಆಗ್ತಿಲ್ಲ, ಅಂದರೆ ವರ್ಕ್ ಮಾಡ್ತಿಲ್ಲ. ಕಿವಿ ಕೇಳುತ್ತೆ, ಕಣ್ಣು ದೃಷ್ಟಿ ಕಾಣುತ್ತೆ, ಎಲ್ಲ ಗೊತ್ತಾಗತ್ತೆ, ಆದರೆ ವ್ಯಕ್ತಪಡಿಸೋಕ್ಕಾಗೋದಿಲ್ಲ. ಮಾತಾಡೋದಕ್ಕಾಗಲಿ ಅವ್ರ ಭಾವನೆಗಳೆಲ್ಲ ಹೇಳಲಿಕ್ಕಾಗೋದಿಲ್ಲ. ಮೋಟಾರ್ ಕಾರ್ಟೆಕ್ಸ್ ಅಂತ ಅದರಲ್ಲಿ ದೋಷ ಇರೋದ್ರಿಂದ ಇವ್ರಿಗೆ ಅದು ತಾಯಿ ಗರ್ಭದಿಂದ ಬಂದಂಥದ್ದು. ಈಗಿನ ಡಾಕ್ಟ್ರು ಅದನ್ನೇನು ಮಾಡಲಿಕ್ಕಾಗೋಲ್ಲ. ಅಕಸ್ಮಾತ್ ಅದನ್ನು ಆಪ್ರೇಷನ್ ಮಾಡಿ ಓಪನ್ ಮಾಡಿದ್ರೆ ಅವರು ಹುಚ್ಚರಾಗ್ಬೋದು ಅಥವಾ ಏನು ಗೊತ್ತಿಲ್ಲದೆ ಥರ ಇರ್ಬೋದು. ಈಗ ಹೆಂಗಿದಾರೋ ಹಾಗೆ ಇದ್ದರೆ ಓಕೆ ಅಂತ ಅವ್ರು ಬಿಟ್ಟುಬಿಟ್ಟಿದ್ದಾರೆ. ಇದು ಮೆಡಿಕಲ್ ಸೈನ್ಸ್. ನೀವು ಜಾತಕ ಕೊಟ್ಟಿರೋ ಪ್ರಕಾರ ಘಟಕಾಳ ಸರ್ಪ ದೋಷ ಇದೆ. ಅದರಿಂದ ಕಾಳಸರ್ಪ ದೋಷದ ಸಾಯಿಸಿರೋ ದೋಷ ಇದೆ ಜಾತಕದಲ್ಲಿ. ಹೆತ್ತ ತಾಯಿಗೆ ಹೊಡೆದಿದ್ದಾರೆ ಓಜ್ಜಂದಲ್ಲಿ. ಒಂದು ಹಾವನ್ನ ಸಾಯಿಸಿರೋದು. ಅದಕ್ಕೆ ಲಗ್ನದಿಂದ 4ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ರಾಹು ವಾಸ ಮಾಡ್ತಾ ಇದ್ದಾರೆ. ಇದರಿಂದ ಘಟಕಾಳ ಸರ್ಪ ದೋಷ ಅಂತ ಕರೀತಾರೆ. ತಾಯಿ ಶಾಪ ಮತ್ತು ಘಟಕಾಳ ಸರ್ಪ ದೋಷ ಇರೋದ್ರಿಂದ ಇದು ಮೆಡಿಷನ್ಗೆ ಹೋಗಲ್ಲ, ಇದು ಕ್ಯೂರ್ ಆಗಲ್ಲ. ಅದರಿಂದ ಇವ್ರ ತಾಯಿ ಇದ್ದಾರ? ಇಲ್ಲ, ತೀರ್ಕೊಂಡಿದ್ದಾರೆ. ಓಕೆ, ಓದ್ ಜನ್ಮದ ತಾಯಿ ಎಲ್ಲಿದ್ದಾರೋ ಗೊತ್ತಿಲ್ಲ. ಅದರಿಂದ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಒಂದು 3 ಜನ ಹೆಂಗಸರಿಗೆ, ವಯಸ್ಸಾದವರು, ಅವ್ರಿಗಿಂತ ದೊಡ್ಡ ಹೆಂಗಸಿಗೆ ಪಾತ್ಪೂಜೆ ಮಾಡಿಸಿ, ಆಯಿತಾ, ಕಾಳಸರ್ಪಕ್ಕೆ ಶಾಂತಿ ಮಾಡಬೇಕು. ಘಟಕಾಳ ಸರ್ಪ ದೋಷ. ಇವ್ರಿಗೆ ಡಯಾಬಿಟಿಸ್ ಇದೆ ಅನಿಸುತ್ತೆ, ಇವಾಗ ಬಂದಿದೆ ಅಂತ ಇದ್ದಾರೆ. ಇದ್ರ ಪ್ರಕಾರ ಶುಕ್ರ ಡಯಾಬಿಟಿಸ್ ಈಗ ಶುರುವಾಗಿದೆ. ಈಗ ಡಯಾಬಿಟಿಸ್ ಕೂಡ ಪ್ರಾರಂಭ ಆಗ್ತಿದೆ. ಡಯಾಬಿಟಿಸ್ರಿಂದ ಆಪ್ರೇಷನ್ ಮಾಡಿಸಿದ್ರೆ ತುಂಬ ಕಷ್ಟ ಆಗುತ್ತೆ. ಇದು ಆಪ್ರೇಷನ್ ಮಾಡಿದ್ರೆ ವಾಸಿ ಆಗಲ್ಲ. ತಾಯಿ ಶಾಪ, ಓಜನ್ಮ ತಾಯಿ ಶಾಪ, ಹಾವು ಸಾಯಿಸಿರೋ ದೋಷದಿಂದ ಈ ದೋಷ ಇಲ್ಲಿದೆ. ಇದಕ್ಕೆ ಮರ್ಮ ಥೆರಪಿ ಮಾಡಿದ್ರೆ ವಾಪಸ್ ಚೆನ್ನಾಗಿ ಆಗ್ತಾರೆ. ಇಲ್ಲಿ ಬಂದು ನಮ್ಮ ಟೆಂಪಲಲ್ಲಿ ಮೀಟ್ ಮಾಡಿದ್ರೆ ಇದಕ್ಕೆ ನಾವು ಒಂದು ಮರ್ಮ ಮಾಡ್ತೀವಿ ಫ್ರೀಯಾಗಿ ಮಾಡಿದ್ರೆ ಮಾತು ಬರುತ್ತೆ. ಬಟ್ ತಾಯಿ ಶಾಪೆಲ್ಲ ತೆಗಿಯೋಕ್ಕಾಗಲ್ಲ, ಅದು ಅವರೇ ಕಳಿಬೇಕು. ಯಾವುದೋ ವೃದ್ಧಾಶ್ರಮಕ್ಕೆ ಹೋಗಿ ತಾಯಂದಿರು, ವಯಸ್ಸಾದ ಹೆಂಗಸಿಗೆ ಪಾತ್ಪೂಜೆ ಮಾಡೋದ್ರಿಂದ ಅವ್ರಿಗೆ ಅನ್ನದಾನ, ವಸ್ತ್ರದಾನ, ಜಲದಾನ, ಫಲದಾನ, ಕಿತ್ಳೆಹಣ್ಣು, ಬಾಳೆಹಣ್ಣು, ಮೋಸಂಬಿ ಮತ್ತು ಏನಾದ್ರು ಒಂದು ಕೈಲಾದಷ್ಟು ದುಡ್ಡು. ಒಬ್ಬ ಹೆಂಗಸಿಗೆ ಊಟಕ್ಕಾಗುವಷ್ಟು ಒಂದೊತ್ತಿಗೆ ಅಂಥವ್ರು 3, 5, 11, 21 ಜನ ವೃದ್ಧ ಸ್ತ್ರೀಯರಿಗೆ ಕೊಟ್ಟರೆ ಈ ದೋಷ ನಿವಾರಣೆ ಆಗುತ್ತೆ, ಚೇತರಿಸ್ಕೊಳ್ತಾರೆ. ಮತ್ತು ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಬೇಕು. ಇದು ಜಾತಕದ ದೋಷ. ಈ ಸಡನ್ನಾಗಿ ಮಾತಾಡಬೇಕು, ಚೆನ್ನಾಗಿ ಆಗಬೇಕು ಅಂದರೆ ಮರ್ಮ ಮಾಡಬೇಕು. ಅದರಿಂದ 3 ಜನ ವೃದ್ಧ ಸ್ತ್ರೀಯರಿಗೆ ಪಾತ್ಪೂಜೆ ಮಾಡಿ, ಅನ್ನದಾನ ಮಾಡಿ, ನಮ್ಮಲ್ಲಿ ಬಂದು ನೀವು ಮರ್ಮ ಮಾಡಿಸ್ಕೊಂಡ್ರೆ ಮಾಡ್ಬೋದು. ಇದಕ್ಕೊಂದು ಆಯಿಲ್ ನಾವು ಮಾಡಿಕೊಡ್ತೀವಿ. ಅದನ್ನು ಆಯಿಲ್ ಹಚ್ಬಿಟ್ಟು ಮರ್ಮ ಮಾಡಿದ್ರೆ ಇದಕ್ಕಿಂತಲೂ ಅಷ್ಟಾಗಿರೋಲ್ಲ ಕ್ಯೂರ್ ಆಗಿದ್ದಾರೆ. ಇದು ಮೆಡಿಸಿನಲ್ಲಿ ಹೋಗಲ್ಲ, ಪೂರ್ವ ಜನ್ಮದ ಕರ್ಮ. ಡಾಕ್ಟ್ರೇ ಹೇಳಿದರೆ ಇದು ಕ್ಯೂರ್ ಮಾಡೋಕ್ಕಾಗಲ್ಲ ಅಂತ. ಇದು ನಾವು ಕ್ಯೂರ್ ಮಾಡ್ತೀವಿ. ಮೊದಲು ವೃದ್ಧ ಸ್ತ್ರೀಯರಿಗೆ ಪೂಜೆ ಮಾಡಿ ಬರಲಿ,
ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಓ ಜನ್ಮದ ತಾಯಿ ಶಾಪನ ಕಳ್ಕೊಳ್ಬೇಕು. ಆ ದೇವಿಗೆ ಒಂದು ಸೀರೆ ಕೊಟ್ಟು ಕೈಲಾದಂಥದ್ದು ತುಲಾದಾರ ಅಕ್ಕಿನೋ ಬೇಳೆನೋ ಯಾವುದೊಂದು ತುಲಾಭಾರ ಮಾಡಿಸಿದ್ರೆ ಓ ಜನ್ಮದ ತಾಯಿ ಇವಾಗ ಎಲ್ಲೋ ಹುಟ್ಟಿರ್ತಾರೆ, ಆ ಆತ್ಮಕ್ಕೆ ಶಾಂತಿ ಆಗುತ್ತೆ, ಈ ಶಾಪ ಹೋಗುತ್ತೆ. ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಿ ಮರ್ಮ ಥೆರಪಿಯಿಂದ ಇದು ಕ್ಯೂರ್ ಮಾಡೋದು 1 ವಾರದಲ್ಲಿ ಕ್ಯೂರ್ ಆಗುತ್ತೆ. ಸರ್, ಇನ್ನೊಂದು ಗುರುಗಳೇ, ನನ್ನ ಸಿಸ್ಟರ್ಗೆ ಮೊಣಕಾಲು ನೋವು ತುಂಬ ಊದ್ಕೊಂಡಿದೆ. ಅವ್ರದ್ದು ಮಂಚ ಹಿಡ್ದಿದ್ದಾರೆ, ಅವರು ಇಳಿದು ಬರೋಕೆ ಆಗ್ತಾ ಇಲ್ಲ ಗುರುಗಳೇ. ಇಲ್ಲಿ ಕರ್ಕೊಂಡು ಬರೋಣ ಅಂದರೆ ಆಗ್ತಾ ಇಲ್ಲ ಅವ್ರಿಗೆ. ಶನಿ ಶಾಂತಿ ಮಾಡಬೇಕು ಮೂಳೆ ರೋಗಕ್ಕೆ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ಎಳ್ಳೆಣ್ಣೆನ ಬಿಸಿ ಮಾಡಿ ಒಂದು 4 ತೊಟ್ಟು ಎಳ್ಳೆಣ್ಣೆ 4 ತೊಟ್ಟು ಹರಳೆಣ್ಣೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಕ್ಕಲಿಗೆ ಹಾಕಿ ಅದನ್ನು ಕುಡಿಯೋ ಥರ ಮಾಡಿದ್ರೆ 1 ವಾರ 10 ದಿವಸಕ್ಕೆ ಮಂಡಿ ನೋವೆಲ್ಲ ಹೋಗುತ್ತೆ. ನನ್ನ ಹೆಸರು ದೀಪಾ ಅಂತ. ಇವ್ರು ನಮ್ಮ ಹಸ್ಬೆಂಡು ಮಂಜುನಾಥ್ ಅಂತ ಹೇಳ್ಬಿಟ್ಟು, ಇವ್ರು ತುಂಬ ಅನಾರೋಗ್ಯದಿಂದ ಸಮಸ್ಯೆಯಿಂದ ಇದು ಮಾಡ್ತಾ ಇದ್ದಾರೆ, ಸಫರ್ ಆಗ್ತಾ ಇದ್ದಾರೆ. ಅದರಿಂದ ನಮಗೆ ಮುಕ್ತಿನೇ ಆಗ್ತಾಯಿಲ್ಲ. ಕೋಲಾರದಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆ ಅಷ್ಟು ಹಾಸ್ಪಿಟಲ್ಸಲ್ಲೂ ಹೋಗಿದ್ದಾರೆ. ಡೈಲಿ ಟಾಬ್ಲೆಟು, ದಿನ ಒಂದೊಂದು ಪೇನು. ಒಂದು ಎದೆ ನೋವು ಅಂತಾರೆ, ಎದೆ ನೋವು ವಾಸಿ ಆಯಿತು, ಅಲ್ಲಿ ಹೋಗಿ ಟಾಬ್ಲೆಟ್ ತೊಗೊಂಬರ್ತಾರೆ, ಎದೆ ನೋವು ವಾಸಿ ಆಗುತ್ತೆ, ಇನ್ನೊಂದು ನೋವು ಶುರುವಾಗುತ್ತೆ. ಮತ್ತು ಅದಕ್ಕೆ ಹೋಗಿ ಅದು ತೋರಿಸ್ಕೊಂಡು ಮತ್ತೆ ಮಾತ್ರೆ ತೊಗೊಂಬರ್ತಾರೆ, ಅದು ಮೇಲಾಗುತ್ತೆ. ಫೀವರ್ ಬರುತ್ತೆ, ಫೀವರ್ಗಂದು ಹೋಗಿ ಟಾಬ್ಲೆಟ್ ತೊಗೊಂಬರ್ತಾರೆ, ಅದು ವಾಸಿ ಆಗುತ್ತೆ. ಅವನ ದೇಹದಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಷ್ಟು ಪೇಯ್ನ್ಸು, ಅಷ್ಟು ನೋವು. ಡೈಲಿ ಟಾಬ್ಲೆಟ್. ಇಂಥ ದಿನ ನಮ್ಮ ಮನೇಲಿ ಟಾಬ್ಲೆಟ್ ತಿಂದಿಲ್ಲ ಅನ್ನೋ ಇದೇ ಇಲ್ಲ. ಅಷ್ಟೊಂದು ಟಾಬ್ಲೆಟ್ ತಿಂದು ಬೇಸೋಗ್ಬಿಟ್ಟಿದ್ದಾರೆ. ನಾನು ಒಂದು ಟೀ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಿ ಡೈಲಿ ಇವ್ರಿಗೆ ಹಾಸ್ಪಿಟ್ಲಿಗೆ ನಾನು ಅಂಗಡಿ ಇಟ್ಕೊಂಡಿದ್ದೆ. ಆ ಥರ ಆಗಿದೆ ನಮ್ಮ ಪೊಸಿಷನ್. ತುಂಬ ಅಂದರೆ ತುಂಬಾ ಸಾಲ ಸಿಕ್ಕಾಕೊಂಡ್ಬಿಟ್ಟಿದ್ರೆ, ಸಾಲಗಳಿಂದನೂ ಮುಕ್ತಿ ಸಿಗ್ತಾಯಿಲ್ಲ ನಮ್ಗೆ. ಇದರಿಂದ ಯಾವ ಥರ ಇದೆ, ನಂಗೆ ಮೇಯ್ನ್ ಸಾಲದ್ದು ಯಾವುದು ನಂಗೆ ಒಂಥರ ಪ್ರಾಬ್ಲಮ್ಮೇ ಅಲ್ಲ ಅನಿಸುತ್ತೆ. ಇವ್ರ ಆರೋಗ್ಯ ಸರಿಯಾಗ್ಬಿಟ್ರೆ ನನಗೆಲ್ಲ ಸರಿಯಾಗುತ್ತೆ ಅನ್ನೋದು ಒಂದು ಉದ್ದೇಶ ನನ್ನ ಮನಸ್ಸಿಗೆ. ಅವ್ರು ಇಲ್ಲಿ ಬರಲ್ಲ, ಕೇಳಿ 1 ನಿಮಿಷ. ಇದು ಕೆಂಪಾಗತ್ತೆ ರುಜ್ಜಿ ಚೆನ್ನಾಗೆ, ಚಕ್ರಾಶಂಕ ಕಾಣಬೇಕು. ಈಗ ಇಡಿ. ಇದು ಮನೆಯಲ್ಲಿ ಯಾರೋ ಘೋರವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ನೇಣಾಕೊಂಡಿದ್ರೆ, ಆ ಥರದ್ದಿದ್ದರೆ ಅದು ಪ್ರೇತ ಬಾಧೆ. ಮತ್ತು ಊಟದಲ್ಲಿ ಮಾಡಿಸಾಕಿದ್ದಾರೆ, ಸುಮಾರು ಚಕ್ರ ಎಲ್ಲ ಡ್ಯಾಮೇಜ್ ಆಗಿದೆ. ಊಟದಲ್ಲಿ ಮಂತ್ರ ಪ್ರಯೋಗ ಇದೆ ಭಾಳ ವರ್ಷದಿಂದ. ಮತ್ತು ಇವ್ರ ವಂಶದಲ್ಲಿ ಯಾರೋ ನೇಣಾಕೊಂಡಿರ್ಬೋದು, ಬೆಂಕಿ ಹಾಕೊಂಡು ಸುಟ್ಟಿರ್ಬೋದು, ಅಥವಾ ದುರ್ಮರಣ ಆಗಿರ್ಬೋದು. ಅದು ಇದಕ್ಕೆ ಪ್ರೇತ ನಾರಾಯಣ ಬಲಿ ಪೂಜೆ ಮಾಡಬೇಕು. ಸರ್, ನಾವು ನಾರಾಯಣ ಬಲಿ ಸಂಸ್ಕಾರ ಮಾಡಿಸಿದ್ರಿ, ಸ್ವಲ್ಪ ಸಂಸ್ಕಾರ ಕುಕ್ಕಿಯಲ್ಲಿ ಮಾಡಿಸಿದ್ರಿ. ನಾರಾಯಣ ಬಲಿ ಬಂದು ಹೊಳೆ ನರಸೀಪುರದಲ್ಲಿ ಮಾಡಿಸ್ಕೊಬಂದ್ರಿ. ಆಮೇಲೆ ಕುಕ್ಕೆನಾಗಿ ಕಾಳ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಅವೆಲ್ಲ ಮಾಡಿಸ್ಕೊಬಂದ್ರಿ. ಮತ್ತು ಕಾಳಸ್ತಿನಾಗ 3 ಸತಿ ಹೋಗಿ ಸರ್ಪ ಸಂಸ್ಕಾರ ಮಾಡಿಸ್ಕೊಬಂದ್ರಿ. ನಮ್ಗೆ ಗೊತ್ತಿರೋದು ನಿಮ್ಮಂಥವ್ರ ಮುಖಾಂತರ ಏನಾದರೂ ಗೊತ್ತಾದ ಅವೆಲ್ಲ ಪೂಜೆಗಳು ಮಾಡ್ತೀವಿ. ಪೂಜೆಗಳಲ್ಲಿ ಮಾತ್ರ ನಾವು ಯಾವುದೇ ಇದು ಮಾಡಲ್ಲ, ಎಲ್ಲ ಪೂಜೆನೂ ಮಾಡ್ತೀರಿ. ಏನಂದರೆ ಮನ್ಸಿಗೆ ನೋವು, ನಾವು ಇಷ್ಟೆಲ್ಲ ಮಾಡಿ ಯಾಕೆ ನಮ್ಗೆ ಇಷ್ಟು ಕಷ್ಟ ಅನ್ನೋದು ಒಂದೇ ನೋವು ತುಂಬ. ಪ್ರೇತ ನಿಮ್ಮ ವಂಶದ್ದಿದು, ಇದು ಬೇರೆ ಜಾತಿದು ಬೇರೆದಾಗಿದ್ದರೆ ಹೊಟ್ಟೋಗ್ತಿತ್ತು. ಇವರು ವಂಶದವರೇ ಈ ಥರ ಮಾಡ್ಕೊಂಡಿರೋದು ಇದಾಗಿದೆ. ಎರಡನೇದು, ಇವರಿಗೆ ಭಾಳ ವರ್ಷದಿಂದನೇ ಊಟದಲ್ಲಿ ಮಾಡಿಸಾಕಿರೋದು ದೋಷ ಇದೆ. ಸ್ಮಶಾನದಲ್ಲಿ ಬಾವಿ ಇದ್ದರೆ, ಸ್ಮಶಾನದಲ್ಲಿ ಬೋರ್ವೆಲ್ ಇತ್ತು ಅಂದರೆ ಆ ನೀರನ್ನ ತೆಗೆದು ಇವ್ರಿಗೆ ಸ್ನಾನ ಮಾಡಿಸಿ, ಇವ್ರು ಹಾಕಿರೋ ಬಟ್ಟೆ ಅಲ್ಲೇ ಬಿಟ್ಟು, ಇವ್ರು ಎಷ್ಟು ವೆಯ್ಟ್ ಇದ್ದಾರೋ ಅಷ್ಟು ವೆಯ್ಟ್ ಉಪ್ಪನ್ನು ಊತಾಕ್ಬಿಟ್ಟು ಬರಬೇಕು. ಉಪ್ಪು ಈಗ ಒಂದು 50 kg 70 kg ಅಂದರೆ 70 kg ಉಪ್ಪನ್ನ ಹಳ್ಳ ತೆಗೆದು ಊತಾಕ್ಬಿಟ್ಟು ಬರಬೇಕು. ಅಮಾವಾಸ್ಯೆ ದಿನನೇ, ಅಮಾವಾಸ್ಯೆ ದಿವಸ ಅಲ್ಲೇ ಸ್ನಾನ ಮಾಡಿ ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ಚೆನ್ನಾಗಾಗ್ತಾರೆ. ಸಾಯಿರಾಮ್ ಗುರೂಜಿ, ನನ್ನ ಹೆಸರು ಈರಪ್ಪ ಅಂತ, ಬೆಳಗಾವಿ ಜಿಲ್ಲೆಯಿಂದ ಬಂದಿರೋದು. ಇವಾಗ 10 ವರ್ಷದಿಂದ ಸ್ವಸಂಬಂಧಿಕರಿಂದಲೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯೊಳಗೆ. 2 ವರ್ಷದ ಹಿಂದಿಂದ ಮನೆಯಲ್ಲಿ 5 ಜನ ಅಪಮೃತ್ಯುವಾಗಿ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ದಿನವೇ ತೊಂದರೆ ಆಗ್ತಾಯಿದೆ, ಡೆತ್ ಆಗಿದ್ದಾರೆ. ತಂದೆ ತಾಯಿ ಇಬ್ಬರ, ದೊಡ್ಡ ಮಾವನ ಮಗ ಒಬ್ಬ, ಸಣ್ಣ ಮಾವನ ಮಗ ಒಬ್ಬ ಮತ್ತು ಸಣ್ಣ ಮಾವ ಒಬ್ಬ, 5 ಜನ ಈಗ 2 ವರ್ಷದ ಒಳಗಡೆ ಡೆತ್ ಆಗಿದ್ದಾರೆ. ಅದು ಹೊಟ್ಟೆ ಕಿಚ್ಚಿಗಾಗಿ ಮಾಡ್ತಾಯಿದ್ದಾರೆ ಗುರುಜಿ, ಸ್ವಸಂಬಂಧಿಕರೇ. ಮತ್ತು ನಮ್ಮ ಎಲ್ಲ ಬಟ್ಟೆ, ಮನೆಯಾಗಿನ ನಮ್ಮ ಸಂಬಂಧಿತ ಸಾಮಾನು ಎಲ್ಲ ತೊಗೊಂಡು ಮಂತ್ರ ಇದಕ್ಕೆ ಮಾಟ ಮಾಡಿ ಕೊಲ್ತೀವಿ ಅಂಥೇಳಿ ಇದನ್ನ ಬೆದರಿಕೆ ಹಾಕಿ ಇಷ್ಟೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಗುರುಜಿ. ಮತ್ತು ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರಿಂದ ಊರಾಗ ಇರ್ತಾಯಿಲ್ಲ ನಾನು, ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಯಿಲ್ಲ. ಮತ್ತು ಊರಿಗೆ ಹೋಗಲ್ಲಂಗೆ ನಮ್ಗೆ ಎಲ್ಲ ತೊಂದರೆ ಮಾಡ್ತಾಯಿದ್ದಾರೆ. ಮತ್ತು ಮಗನ ಬಟ್ಟೆ ತೊಗೊಂಡು ಅದು ಕಣ್ಣಿಗೆ ತೊಂದರೆ ಬರುವಂಗೆ, ಮತ್ತು ಓದಿ
ತೊಂದರೆ ಬರುವಂಗೆ ಎಲ್ಲ ಇದು ಮಾಡ್ತಾಯಿದ್ದಾರೆ. ಈ ಫೋಟೋ ತೆಗ್ದಿದ್ರಲ್ಲ, ಹಾಂ. ಇದು ಯಾವಾಗ ಅಮಾವಾಸ್ಯೆನ ಹುಣ್ಣಿಮೆಲಿ ಮಾಡಿರೋದಾ? ಅದು ಹುಣ್ಣಿಮೆ ಅಮಾವಾಸ್ಯೆ ದಿನ ಮಾಡಿಟ್ಟಿರ್ತಾರೆ. ಇದು ನಿಮ್ಮ ಮನೆ ಮುಂದೆ ಮಾಡಿರೋದು? ಹ್ಞೂ ರೀ. ಅದು ಮನೆ ವೇಸ್ಟ್ ಜಾಗ ಐತ್ರಿ, ಆ ಸಂಧ್ಯಾಗ ಇಟ್ಟಿದ್ರು ಅದು. ನೋಡಿ, ಇದೆಲ್ಲ ಈ ಕೂದಲು ಮತ್ತು ಕೆಲವು ಇದೆಲ್ಲ ಇದಕ್ಕೆ ಕಾಟೇರಿ ಪ್ರಯೋಗ ಅಂತಾರೆ. ಇದಕ್ಕೆ ಕಾಟೇರಮ್ಮ ಅಂತ ಒಂದು ದೇವಿ ಇದ್ದಾರೆ. ಆ ದೇವಿನೇ ಪೂಜೆ ಮಾಡಬೇಕು. ಇದು ಕಾಟೇರಿ ಪ್ರಯೋಗ. ಇದು ಇಷ್ಟು ಫೋಟೋ ಇದೆಯಲ್ಲ, ಇದೆಲ್ಲ ಒಂದೇ ದಿನ ಮಾಡಿ ಹಾಕಿದ್ರೆ ಬೇರೆ ಬೇರೆ ಅಮಾವಾಸ್ಯೆ ಬೇರೆ ಬೇರೆ ಅಮಾವಾಸ್ಯೆ. ಈಗ ತಕ್ಷಣ ನಿಮ್ಮ ಮನೆಗೆ ಹಸು ಕರೆದು ಪೂಜೆ ಮಾಡಿ. ಇದೆಲ್ಲ ದೋಷ ಇರೋದ್ರಿಂದ ಗೋ ಪ್ರವೇಶ ಆಗಬೇಕು ಮನೆಗೆ. ಗೋವಿನ ಪ್ರವೇಶ ಆಗಿ ಇದು ಮಾಡಿದಾಗ ಹಸು ಒಳಗೆ ಬಂದಮೇಲೆ ಇದೆಲ್ಲ ದೋಷ ತೊಗೊಂಡೋಗುತ್ತೆ. ಇಲ್ಲ, ಒಂದು ಹಸು ಕಟ್ಬಿಡಿ ಮನೇಲಿ. ಹಸು ಸಾಕಿ ಭಾಳ ಒಳ್ಳೆಯದು. ಹಸು ಎಲ್ಲಿ ಸಾಕ್ತಾರೋ ಅಲ್ಲಿ ಈ ಥರ ದೋಷಗಳು ಬರೋದಿಲ್ಲ. ಇಲ್ಲ, ನೀವು ಹಸು ಸಾಕಿಲ್ಲಂದರೆ ಮನೆಗೆ ಹಸು ಕರೆದು ಪಾತ್ ಪೂಜೆ ಮಾಡಿ ಗೋಧಿ ಹಿಟ್ಟು, ತುಪ್ಪ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ತಿನ್ನಿಸಿದ್ರೆ ಇಷ್ಟು ಈಗ ಮಾಡಿದ್ರಲ್ಲ, ಈ ಫೋಟೋ ಎಲ್ಲ ತೆಗ್ದಿದ್ದೀರಲ್ಲ, ಈ ದೋಷ ಎಲ್ಲ ಹೋಗುತ್ತೆ. ಇದು ಮತ್ತೆ ಮಾಡಬಾರ್ದು. ಅಕಸ್ಮಾತ್ ಮಾಡಿದ್ರು ಕೂಡ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋದಾದರೆ ಕಾಟೇರಮ್ಮ ಅಂತ ಒಂದು ದೇವಿ ಇದ್ದಾಳೆ. ಕಾಟೇರಮ್ಮ ದೇವಿ ಅಂತ. ಇದು ಬೆಳಗಾಂನವರ? ಹಾಂ, ಬೆಳಗಾಂದವ್ರು. ಅಲ್ಲಿದೆ ಈ ದೇವರೆಲ್ಲ ನೋಡಿ. ಅಲ್ಲಿ ಹೋಗಿ ಕಾಟೇರಮ್ಮನ ಪೂಜೆ ಮಾಡಿ ಬನ್ನಿ. ಈ ಜಾತಕದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸ್ತ್ರೀನ ಸಾಯಿಸಿರೋ ದೋಷ ಇದೆ ಈ ಜಾತಕದಲ್ಲಿ. ಅಂದರೆ ಸ್ತ್ರೀ ಹತ್ಯೆ ದೋಷ ಇದೆ. ಅದು ನಿಮ್ಮ ತಂದೆನೋ ತಾಯಿದೋ ಕೇಳಿ ನೋಡಿ, ಯಾರು ನಿಮ್ಮಲ್ಲಿ ಒಂದು ಹೆಂಗಸನ್ನು ಘೋರವಾಗಿ ಸಾಯಿಸಿರೋದು ಉಂಟಾ ಅಂತ. ಈ ಜಾತಕದ ಪ್ರಕಾರ ನಿಮ್ಮ ಮನೇಲಿ ಒಂದು ಹೆಂಗಸನ್ನು ಊಟ ಕೊಡದೆ ಸಾಯಿಸಿರ್ಬೋದು, ಒಡೆದು ಸಾಯಿಸಿರ್ಬೋದು, ಬೇರೆ ರೀತಿಯಲ್ಲಿ ಸಾಯಿಸಿರೋದು. ಈ ಗೋತ್ರದಲ್ಲಿ ಸ್ತ್ರೀ ಶಾಪನೂ ಇದೆ. ಈ ಮಾಟ ಮಂತ್ರನೆಲ್ಲ ಏನೋ ಒಂದು ಮಾಡಿ ಕ್ಯೂರ್ ಮಾಡ್ಬೋದು. ಈ ಗೋತ್ರದಲ್ಲೇ, ವಂಶವೃಕ್ಷದಲ್ಲೇ ಸ್ತ್ರೀ ಶಾಪ ಇರೋದ್ರಿಂದ ಅದು ಮಾಟ ಮಂತ್ರಗಿಂತೂ ಜೋರ ನಡೆಯುತ್ತೆ. ಅದರಿಂದ ಸ್ತ್ರೀ ಶಾಪ ಇದೆ. ನೀವು ಬೆಳಗಾಂ ಹತ್ರ ನೀವು ಯಾವುದಾದ್ರು ಒಂದು ಶಕ್ತಿಪೀಠ ಯಾವ ದೇವರಾದ್ರು ಇದ್ದರೆ ನೋಡಿ. ಅದಂದರೆ ಸೌದತ್ತಿ ಎಲ್ಲಮ್ಮ ಗೊತ್ತಲ್ಲ? ಹಾಂ, ಗೊತ್ತು. ಸೌದತ್ತಿ ಎಲ್ಲಮ್ಮನಿಗೆ ಹೋಗಿ 6 ತಿಂಗಳಿಗೊಂದು ಸಲ ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಒಂದು ಕಾಟೇರಮ್ಮ ಅಂಥೇಳಿ ಆ ದೇವಿಗೆ ನೀವು ಪೂಜೆ ಮಾಡಬೇಕು. ಆ ಕಾಟೇರಮ್ಮ ನಿಮ್ಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಒಂದು ಕಳಶಕ್ಕೆ ಕಾಟೇರಮ್ಮ ಅಂತ ಆಹ್ವಾನ ಮಾಡಿ ದಿನನಿತ್ಯ ಪೂಜೆ ಮಾಡಿ. ಯಾರು ಮಾಡ್ತಿದ್ದಾರೆ ಇದು ನಿಮ್ಮ ಕನಸಲ್ಲಿ ಕಾಣುತ್ತೆ. ಯಾರು ನಿಮಗೆ ಮನೆ ಮುಂದೆ ಈ ಥರ ತಂದು ಹಾಕ್ತಿದ್ದಾರಲ್ಲ, ಅವ್ರ ಕನಸಲ್ಲಿ ಪ್ರತ್ಯಕ್ಷವಾಗಿ ಬರುತ್ತೆ ಕಾಟೇರಮ್ಮ ಅಂತ ಹೇಳಿ ಪೂಜೆ ಮಾಡಿದಾಗ. ಇದಕ್ಕೆ ಕಾಟೇರಿ ಪ್ರಯೋಗ ಅಂತ ಕರೀತಾರೆ. ಇದಕ್ಕೆಲ್ಲ ಇದೆಲ್ಲ ಕಾಟೇರಿ ಪ್ರಯೋಗ ಮೊದಲು ಮಾಡುವಂಥ ಐಟಮ್ಸು. ಕನಸಿನಾಗ ಬಂದಿದೆ ಅದು. ಸ್ಮಶಾನದಾಗ ಅವ್ರು ಏನು ಮಾಡ್ತಿದ್ರಲ್ಲ ಅದೆಲ್ಲ ಒಮ್ಮೆ ಕನಸಿನಾಗ ಬಂದಿದೆ ಒಮ್ಮೆ. ಈಗ ನಾನು ಇಲ್ಲೊಂದು ಪ್ರೋಗ್ರಾಮ್ ಆದಮೇಲೆ ನಾನು ಮೀಟ್ ಮಾಡಿ ಒಂದು ಮಂತ್ರ ಎಲ್ಲ ಬರೀ ಕೊಡ್ತೀನಿ ನಾನು. ಸಾಯಿರಾಮ್ ಗುರುಜಿ. ನಾನು 2012ರಲ್ಲಿ ಒಂದು ಮನೆ ತೊಗೊಂಡೆ. ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಟ್ರು. ಕಾರಣಾಂತರದಿಂದ ಅವ್ರು ತೀರೋಗ್ಬಿಟ್ರು. ಅವ್ರ ತಾಯಿ ಮತ್ತು ಅವ್ರ ಅಣ್ಣ ದುಡ್ಡು ತೊಗೊಂಡು ಮನೆ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ. ಕೋರ್ಟಲ್ಲಿ ಕೇಸ್ ಆಗೋಗಿದೆ. ಅದು ವಿಪರೀತ ಸಾಲ ಬಾಧೆ ಆಗಿಬಿಟ್ಟಿದೆ ಗುರುಜಿ. ಅದರಿಂದ ಮಕ್ಕಳನ್ನ ಓದ್ಸೋಕ್ಕಾಗ್ತಾಯಿಲ್ಲ. ನಾನೆಲ್ಲನ ಕೆಲಸಕ್ಕೆ ಹೋದ್ರು 3 ತಿಂಗಳು 6 ತಿಂಗಳಲ್ಲಿ ಕೆಲಸ ಕಳ್ಕೊತಾ ಇದ್ದೀನಿ 10 ವರ್ಷದಿಂದ ಈಚೆಗೆ. ಜೊತೆಗೆ ಆ ಕೋಳಿ ತಲೆಯಲ್ಲಿ ಏನೋ ತೊಗೊಬಂದು ಮನೆ ಹತ್ರ ಹಾಕೋದು, ಮೊಟ್ಟೆ ಮತ್ತು ನಿಂಬೆಹಣ್ಣಲ್ಲಿ ನಾವು ಓಡಾಡೋ ಜಾಗದಲ್ಲೆಲ್ಲ ಹಾಕೋದು, ಇದೆಲ್ಲ ತುಂಬ ಮಾಡ್ತಾ ಇದ್ದಾರೆ ಗುರುಜಿ. ಇದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ? ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಮನೇಲಿ ಎಲ್ರಿಗೂ ಹುಷಾರಿಲ್ದಂಗೆ ಆಗುತ್ತೆ ಗುರುಜಿ. ನೀವು ಈಗ ಕೋರ್ಟ್ ಕೇಸಲ್ಲಿ ಎಷ್ಟು ತಿಂಗಳು ನಡೀತಾ ಇದೆ ಕೇಸ್? 2015ರಿಂದ ನಡೀತಾ ಇದೆ ಗುರುಜಿ. ಈಗ ನಿಮಗೆ ದುಡ್ಡು ಕೊಡೋದಿಲ್ಲ, ರಿಜಿಸ್ಟರ್ ಮಾಡ್ಕೊಡಲ್ಲ? ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ. ಈಗ ರಿಜಿಸ್ಟರ್ ಮಾಡ್ಕೊಡೋಕೆ ಯಾರೂ ಇಲ್ಲ ಗುರುಜಿ. ಅವರು ಈಗ ಅರ್ಬನ್ DC ಗಾರ್ಡಿಯನ್ನಾಗಿ ಮಾಡಿದ್ದಾರೆ. ಅವ್ರ ಕಡೆಯಿಂದ ರಿಜಿಸ್ಟರ್ ಆಗೋ ಥರ ಇದೆ. ಅದು ಸ್ವಲ್ಪ ಫಾಸ್ಟಾಗಿ ಆಗಬೇಕು ಗುರುಜಿ. ಈಗ ನಿಮ್ಮ ಮನೆದೇವರು ಯಾರು? ತಿರುಮಲ ಸ್ವಾಮಿ. ಇಲ್ಲಿ ಪಾಂಡುಪುರದ ಕಳ್ಳಳ್ಳಿ ಅಂತಿದೆ, ವರಹಸ್ವಾಮಿ ದೇವಸ್ಥಾನ ಗೊತ್ತಲ್ಲ? ಹಾಂ, ಸರಿ ಸರ್. ಭೂವರಹಸ್ವಾಮಿ ದೇವಸ್ಥಾನ. ಆ ದೇವರಿಗೆ 3 ವಾರ ಹೋಗಿ ಬಂದುಬಿಡಿ, ಗೊತ್ತಾಯ್ತಾ? 3 ವಾರ ಹೋಗಿ ಬರುವಾಲು ಒಂದಿಡಿ ಮಣ್ಣು ತೊಗೊಂಡು ಬನ್ನಿ. ಆ ಭೂಮಿನ ಆ ದೇವಸ್ಥಾನ ಹತ್ರದ ಮಣ್ಣು ಒಂದಿಡಿ ತೊಗೊಂಬಂಡು ದಿನನಿತ್ಯ ಅದಕ್ಕೆ ಪೂಜೆ ಮಾಡ್ತಾರೆ. 5ನೇ ವಾರಕ್ಕೆ ಅದನ್ನು ತೊಗೊಂಡೋಗಿ ನದಿಗೆ ಬಿಟ್ಬಿಡಿ. ಮೃತ್ತಿಕಾ ತಂತ್ರ ಪ್ರಯೋಗ. 5ನೇ ವಾರಕ್ಕೆ ಅದನ್ನು ನದಿಗೆ ಬಿಟ್ಬಿಡಿ. ಆವಾಗ ಇದ್ರದ್ದು ಇತ್ಯರ್ಥ ಆಗತ್ತೆ. ಒಂದು ಸಲ ನೀವು ಕುಲದೇವರಿಗೆ ಪಾದಯಾತ್ರೆ ಮಾಡಿಬಿಡಿ. ಕುಲದೇವ್ರಿಗೆ ಪಾದಯಾತ್ರೆ? ನಿಮ್ಮ ವಂಶದ ಕುಲದೇವರಿಗೆ ಪ್ರಾಶ್ಚಿತ್ಯ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ಕಾಲ್ನಡಿಗೆಯಲ್ಲಿ ಹೋಗಿಬಿಟ್ಟು ದರ್ಶನ ಮಾಡಿ ಬರುವಾಗ ಬಸ್ಸಲ್ಲಿ ಬಂದುಬಿಡಿ. ಸರಿ ಗುರುಜಿ. ಜೈ ಸಾಯಿರಾಮ್ ಸರ್. ನನ್ನ ಹೆಸರು ಜಯರಾಮ್ ಅಂಥೇಳಿ. ನಮ್ಮ ಮನೆಯವರು ಉಮಾದೇವಿ ಅಂಥೇಳಿ. ಸುಮಾರು ಒಂದು 10 ವರ್ಷ ಹಿಂದೆ ಅವ್ರಿಗೆ ಗಾಡಿನಲ್ಲಿ ಕರ್ಕೊಂಬರ್ತಾ ಇದ್ದೆ.
ಆವಾಗ ಸ್ವಲ್ಪ ಗಾಡಿ ಶೇಕ್ ಆಯಿತು. ನಾರ್ಮಲಿ ಪಂಚರ್ ಆದರೆ ಶೇಕ್ ಆಗುತ್ತೆ ಗಾಡಿ. ಅಷ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ ಹಿಡ್ಕೊಳ್ಳೋ ಅಷ್ಟರಲ್ಲಿ ಬಿದ್ದುಬಿಟ್ರು ಅವರು. ಆವಾಗಲಿಂದ ಸ್ವಲ್ಪ ಅವ್ರಿಗೆ ಏನೈತೆ ಮಾತಾಡೋಕ್ಕಾಗಲ್ಲ, ಈ ಥರ ಸಮಸ್ಯೆ ಆಗಿದೆ. ಇದು ಸುಮಾರು 10 ವರ್ಷದಿಂದ ಸ್ವಲ್ಪ ಒಂದು 6 ತಿಂಗಳು ಹಿಂಗೆ ಈ 6 ತಿಂಗಳು ಅಥವಾ ಒಂದು 3 ತಿಂಗಳಿಗೆ ಒಂದು ಸಾರಿ ಬರ್ತಾಯಿತ್ತು. ಈಗ 4 ವರ್ಷದಿಂದ ಕಂಟಿನ್ಯೂಯಸ್ ಬರ್ತಾಯಿದೆ. ಅದು ಬಂದಾಗ ಸುಮಾರು 5 ನಿಮಿಷನೂ ಇರ್ಬೋದು, 10 ನಿಮಿಷನೂ ಇರ್ಬೋದು, ಅಥವಾ ಅರ್ಧ ತಾಸೂ ಇರ್ಬೋದು, ಅಥವಾ ಒಂದು 3 ತಾಸೂ ಇದ್ದಿದ್ದಿದೆ ಸ್ವಾಮೀಜಿ. ಡಾಕ್ಟ್ರಿಗೆ ತೋರಿಸಿದ್ದೀರಾ? ಆಮೇಲೆ ಡಾಕ್ಟ್ರಿಗೆ ನಾವು ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನಮಗೆ ಇದೇನು ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಜನ ಹುಬ್ಳಿನಲ್ಲಿ ನ್ಯೂರೋ ಸ್ಪೆಷಲಿಸ್ಟ್ ಅದಾರೆ, ಎಷ್ಟು ಜನ ಸೈಕಿಯಾಟ್ರಿಸ್ಟ್ ಅದಾರೆ, ಆ ಸೈಕಿಯಾಟ್ರಿಸ್ಟ್ಗೆಲ್ಲ ತೋರಿಸಿದ್ವಿ, ನ್ಯೂರೋಗೆ ತೋರಿಸಿದ್ವಿ. ನ್ಯೂರೋದಲ್ಲಿ ಪ್ರೊಫೆಸರ್ ಇದ್ದವರು KLE ಪ್ರೊಫೆಸರ್ ಇದ್ದಾರೆ, ಅವ್ರಿಗೆ ತೋರಿಸಿದ್ವಿ. ಆಮೇಲೆ ಇದು ನಿಮ್ಯಾನ್ಸು ಬೆಂಗಳೂರು, ಅಲ್ಲಿ ತೋರಿಸಿದ್ವಿ. ಎಲ್ಲ ರಿಪೋರ್ಟ್ಸಲ್ಲೂ ನಾರ್ಮಲ್ ಬರುತ್ತೆ, ಬೇರೆ ಏನೂ ತೊಂದರೆ ಇಲ್ಲ ಅಂತ ಬರುತ್ತೆ. ಆದರೆ ಈ ತೊಂದರೆ ಅವರು ಏನು ಮಾತ್ರೆ ಕೊಡಬೇಕಂತಲೇ ಗೊತ್ತಾಗ್ತಾಯಿಲ್ಲ ಅವ್ರಿಗೆ. ಅದಕ್ಕೆ ಕೆಲವೊಂದು ಕಡೆ ಹೋಗಿ ತೋರಿಸಿದಾಗ ಅದು ಪ್ರೇತಾತ್ಮ ಬಾಧೆ ಇದೆ, ಅದು ನಿಮ್ಮ ಇದರದಲ್ಲ, ಯಾವುದು ಮೆಡಿಕಲ್ ಫೀಲ್ಡಿಂದು ಸಮಸ್ಯೆ ಅಲ್ವೇ ಅಲ್ಲ ಅಂತ ಒಂದು ದೇವಿ ಮೇಲೆ ಬಂದು ತಿಳಿಸಿದ್ದೈತೆ ಗುರೂಜಿ. ಅವರಿದ್ದಾರೆ ಇಲ್ಲಿ? ಅವರಿಲ್ಲೇ ಇದ್ದಾರೆ ಗುರೂಜಿ. ಅವರು ಎಲ್ಲಿ ಕರೀರಿ ಈ ಕಡೆ? ಸಮಸ್ಯೆ ಆಗ್ಬಿಟ್ಟಿದೆ, ದಯವಿಟ್ಟು ಇದಕ್ಕೊಂದು ಪರಿಹಾರ ತಿಳಿಸ್ಬೇಕು ಸ್ವಾಮೀಜಿಯವರ. ಇಲ್ಲಿ ಬನ್ನಿ, ನೀವು ನಿದ್ದೆ ಬರೋದು ಹೆಂಗೆ ಅಂತ ಹೇಳ್ತೀನಿ ನಾನು. ಇಲ್ಲಿ ಬನ್ನಿ ನೋಡಿ, ಈ ಹೆಬ್ಬೆಟ್ಟಿದೆಯಲ್ಲ, ಈ ಬುಡಭಾಗ ಚೆನ್ನಾಗಿ ಪ್ರೆಸ್ ಮಾಡಿ, ಈ ಕೈಯಿಂದ ಹಿಂಗೆ ಮಾಡಮ್ಮ, ಚೆನ್ನಾಗಿ ಪ್ರೆಸ್ ಮಾಡಿ. ಉಜ್ಜಿಗೆ ಬೆರಳೆಲ್ಲ ಬಿಡಿ, ಇದೆಲ್ಲ ಬಿಡಿ, ಬೆರಳೆಲ್ಲ ಬಿಡಿ, ಹಿಂಗೆ ಚೆನ್ನಾಗಿ ಪ್ರೆಸ್ ಮಾಡಿ. ಹಿಂಗೆ ಮಲ್ಗಕ್ಕೆ ಮುಂಚೆ ಹಿಂಗೆ ಮಾಡಿದ್ರೆ ನಿದ್ದೆ ಬಂದುಬಿಡುತ್ತೆ. ಔಷಧಿ ತೊಗೋಬಾರ್ದು, ಹಿಂಗೆ ಮಾಡಿ. ಇಷ್ಟೇ ಮಾತಾಡಬಾರ್ದು, ಹಿಂಗೆ ಮಾಡಿ. ಮಾಡುವಾಗ ಮಾತಾಡಬಾರ್ದು, ಹಿಂಗೆ. ಅದಾಯ್ತಾ? ನೋಡಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಮಾಡಿ ನೋಡಿ. ಹಿಂಗೆ ಉಜ್ಜಿ ನರ, ಈ ಥರ ಈ ನರಗಳ ಮೇಲೆ ಹಿಂಗೆ ಉಜ್ಜಿ. ಹೀಗೆ ಹೀಲಿದೆಯಲ್ಲ, ಹೀಗೆ ನೋಡಿ. ಈಗ ಹಿಂಗೆ ಮಾಡಬೇಕು, ಬೆರಳಲ್ಲಿ ಹಿಂಗೆ ಮಾಡಬೇಕು. 10 ನಿಮಿಷ ಮಾಡಬೇಕು ಹಾಸಿಗೆ ಮೇಲೆ ಕೂತ್ಕೊಂಡು. ಇದು ಮಾಡಿದ್ಮೇಲೆ ಎದ್ದು ಓಡಾಡ್ಬಾರ್ದು, ಹಂಗೆ ಮಲ್ಕೊಂಡ್ಬಿಡ್ಬೇಕು. ಆಯಿತಾ? ಇದು ಮರ್ಮ. ಇದು ಮಾಡಿ ದಿನ ಈಗಲೂ ಮಾಡಿ, ಇಲ್ಲೇ ಕೂತ್ಕೊಂಡಿದ್ದೆ ಬಂದುಬಿಡುತ್ತೆ. ಇವಾಗ ನಿಂಬೆಹಣ್ಣನ್ನು 21 ಸಲ ಇಳಿ ತೆಗೆದುಬಿಟ್ಟು ಸತ್ತಿರೋ ಹೆಣ್ಣ ಊತಾಕಿತ್ತರಲ್ಲ ಅಥವಾ ಗೋರಿ, ಅದ್ರ ಮೇಲೆ ಹಾಕ್ಬಿಟ್ಟು ಬನ್ನಿ, 1 ವಾರ ಚೆನ್ನಾಗಾಗ್ತದೆ. ಓಕೆ, ಅದೇ ನಿಂಬೆಹಣ್ಣು ತಂತ್ರ. ನಮಸ್ತೆ ಸರ್, ನನ್ನ ಹೆಸರು ನಂದಿನಿ, ಕೋಲಾರಲ್ಲಿ ಬರ್ತ್ ಪ್ಲೇಸ್ ಕೋಲಾರ. ನಂದು ನಮ್ಮ ಹಸ್ಬೆಂಡು 16 ಇಯರ್ಸ್ ಆಯಿತು ಮ್ಯಾರೇಜ್ ಆಗಿ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ. ಸಾಕಷ್ಟು ಮನೆ ಕಡೆ ನಾನೇ ನೋಡೋದು. ನಂದು ಜಾಬು 6 ಮಂತ್ಸ್ ಒನ್ಸ್ ಒಂದೇ ಕಡೆ ಇರ್ತೀನಿ, ಚೇಂಜಸ್ ಆಗ್ತಾ ಇರುತ್ತೆ. ಆನೆಸ್ಟಾಗಿ ದುಡಿತೀನಿ, ಯಾರೂ ಅದನ್ನು ಗೌರವಿಸಲ್ಲ, ಆಮೇಲೆ ಗುರುತಿಸಲ್ಲ. ನಮ್ಮ ತಂದೆಯವರು ಅಸ್ಟ್ರಾಲಜರು, ನಾನು ಡಿಪ್ಲೊಮಾ ಇನ್ ಅಸ್ಟ್ರಾಲಜಿ ಮಾಡಿದ್ದೀನಿ, BA ಆರ್ಟ್ಸ್, ಡಿಪ್ಲೊಮಾ ಇನ್ ಮಾಂಟೆಸರಿ ಟೀಚರ್ಸ್ ಟ್ರೈನಿಂಗ್,
ಡಿಪ್ಲೊಮಾ ಇನ್ ಗಾರ್ಮೆಂಟ್ಸ್ ಟ್ರೈನಿಂಗ್, ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಸರ್ವಿಸ್ ಮಾಡಿದ್ದೀನಿ. ಆಸ್ಟ್ರಾಲಜಿ ಗೊತ್ತಿದ್ದು, ನಿಮ್ಮ ತಂದೆ ಆಸ್ಟ್ರಾಲಜಿ ಗೊತ್ತಿದ್ದು, ಮತ್ತು ನೀವು ನಮ್ಮ ಹತ್ರ ಕೇಳೋದೇನಿದೆಯಮ್ಮ? ನಮ್ಮದು ನಾವು ನೋಡ್ಕೊಳಕ್ಕಾಗೋದಿಲ್ವಲ್ಲ ಸರ್, ಕೆಲವು ಟೈಮಲ್ಲಿ ಬ್ಯಾಡ್ ಟೈಮ್ ಅನ್ನೋದು ಇರುತ್ತಲ್ವ. ಮತ್ತು ನೀವು ಆಸ್ಟ್ರಾಲಜಿ ನಿಮ್ಮ ತಂದೆ ಗೊತ್ತಿದ್ದು ಕೂಡ ಹೆಂಗೆ ಮದುವೆ ಮ್ಯಾಚ್ ಮಾಡಿದ್ರು, ಹೆಂಗೆ ಆರೋಸ್ಕೋಪ್ ಮ್ಯಾಚ್ ಆಯಿತು? ದಿಸ್ ಈಸ್ ಲವ್ ಕಮ್ ಅರೇಂಜ್ ಸರ್. ಅವ್ರು ಬೇಡ ಅಂದರು. ಹಾಂ, ಲವ್ ಅನ್ನೋದ್ರೆಲ್ಲ ನೋವೇ ಇರುತ್ತೆ ಯಾವಾಗಲೂ. ಅದೇ ಈ ಲವ್ ಅಂತ ಹೋದಾಗ ಇದು ಗ್ಯಾರಂಟಿ, ಇದು ರಿಸರ್ವೇಷನ್ ಕಟ್ಟಿಟ್ಟು ಬುತ್ತಿ. ಇವಾಗ ಏನು ಮಾಡ್ಬೇಕು ಹೇಳಿ? ಈಗ ನಿಮಗೆ ಜ್ಯೋತಿಷ್ಯ ಗೊತ್ತು, ನಿಮ್ಮ ತಂದೆ ಜ್ಯೋತಿಷ್ಯ ಆಗಿದ್ದಾರೆ. ಈಗ ರೀಮ್ಯಾರೇಜ್ ಆಗಲಿಕ್ಕೆ ಏನಾದ್ರು ಜಾತಕದಲ್ಲಿ ಅವಕಾಶ ಇತ್ತ ನೋಡಿದ್ದೀರಾ? ಅದೇ ಗಂಡನಿಂದ ಮತ್ತೊಂದು ಸಲ ತಾಲಿ ಕಟ್ಸ್ಕೊಳ್ಳೋ ಯೋಗ ಇದೆಯಾ ಅಂತ ಕಳತ್ರ ಯೋಗ ಚೆಕ್ ಮಾಡಿದ್ದೀರಾ? ಅದಲ್ಲದೆ ನಾವು 6 ಸಲ ಮದುವೆ ಆಗಿದ್ದೀರಿ, ಜೊತೆಗೆ ಒಂದು ರಿಜಿಸ್ಟರ್ ಮ್ಯಾರೇಜು ಮಾಡ್ಕೊಂಡಿದ್ದೀರಿ. ಆರ್ಯ ಸಮಾಜದಲ್ಲಿ ಮದುವೆ ಆಗಿದ್ದು. ಸೇಮ್ ಗಂಡನ್ನೇ 6 ಸಲ? ಹೌದು ತಾನೇ? ಅಲ್ಲ, ನಂಗೆ ಅರ್ಥವಾಗಿ ಹೇಳಿ ಸರ್. 6 ಸಲ ಮದುವೆ ಅಂತಂದರೆ ಸೇಮ್ ಒಂದೇ ಹಸ್ಬೆಂಡ್ ಜೊತೆ? ಆರ್ಯ ಸಮಾಜ ಒಂದೇ ಹಸ್ಬೆಂಡ್ ಜೊತೆ 6 ಸಲ ಒಂದೇ ಹಸ್ಬೆಂಡ್ ಜೊತೆ ಮದುವೆ ಆಗಿರೋದು, ತಾಳಿ ಕಟ್ಟಿಸ್ಕೊಂಡ್ರು. ಇದು ಶ್ರೀನಿವಾಸನ್ಗೂ ಇಷ್ಟ ಆಗಿರೋಲ್ಲ ಬಿಡಿ. ಗುಡ್. ಆದರೂ ಪ್ರಾಬ್ಲಮ್ ಇದೆ ಅಲ್ಲ? 6 ಸಲ ಮರು ಮಾಂಗಲ್ಯ ಮಾಡಿದ್ರು ಕೂಡ, 6 ಸಲ ಮದುವೆ ಆಗೋದು ಕೂಡ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮತ್ತು ನಿಮ್ಮದಲ್ಲಿ ಯಾವುದೂ ಯಶಸ್ವಿಲ್ಲ. ಮಕ್ಕಳಿದ್ದಾರೆ ಹೋಗಲಿ? ಒಬ್ಳಿದ್ದಾಳೆ ನನ್ನ ಮಗಳು, 9th ಸ್ಟ್ಯಾಂಡರ್ಡ್ ಚಿನ್ಮಯ ಸ್ಕೂಲಲ್ಲಿ 95% ಓದ್ತಾಳೆ. ಸ್ಪೋರ್ಟ್ಸಲ್ಲಿದ್ದಾಳೆ, ಡ್ಯಾನ್ಸಲ್ಲಿದ್ದಾಳೆ. ಈಗ ನೀವು ಗಂಡ ಹೆಂಡತಿ ಒಟ್ಟಿಗೆ ಇದ್ದೀರಾ ಅಥವಾ ಬೇರೆ ಇದ್ದೀರಾ? ನಮ್ಮ ಮದರು ಅವ್ರು ಒಂದು ಮನೇಲಿದ್ದಾರೆ, ನಾನು ಒಂದು ಮನೇಲಿದ್ದೀನಿ, ನಮ್ಮ ಹಸ್ಬೆಂಡ್ ಒಂದು ಮನೇಲಿದ್ದಾರೆ, ನಮ್ಮ ಅತ್ತೆ ಒಬ್ಬರು ಒಂದು ಮನೇಲಿದ್ದಾರೆ. ಸರಿ, ಜಾತಕ ಕೊಡಿ, ಜಾತಕ ಕೊಡಿ, ಎಲ್ಲರೂ ಸೇರಿಸ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಅಷ್ಟು ಮಾಡಿ ಪುಣ್ಯ ಸಿಗಲಿ. ಏನೋ ದೋಷ ಇದೆ ಇಲ್ಲಿ. ಈ ಥರ ಯಾತಕ್ಕಾಗತ್ತೆ ಅಂತ ನನ್ನ ಅನುಭವ. 40 ವರ್ಷದಿಂದ ಪೂರ್ವ ಜನ್ಮದಲ್ಲಿ ಕೂಡು ಕುಟುಂಬಕ್ಕೆ ಚಾಡಿ ಹೇಳಿ ಸಂಸಾರ ಹಾಳು ಮಾಡಿದ್ರೆ ಈ ಜನ್ಮದಲ್ಲಿ ಪನಿಷ್ಮೆಂಟ್ ಬರುತ್ತೆ. ಹೋದ ಜನ್ಮದಲ್ಲಿ ಕೂಡು ಕುಟುಂಬ ಇರ್ತದೆ ನೋಡಿ, ಒಂದೇ ಮನೇಲಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ವಾಸ ಮಾಡ್ತಾರೆ. ಅಂಥ ಮನೆಗೇನಾದ್ರು ಚಾಡಿ ಹೇಳಿ ಹಾಳು ಮಾಡಿ ಅವ್ರ ಸಂಸಾರ ಹಾಳು ಮಾಡಿದರೆ ಈ ಜನ್ಮದಲ್ಲಿ ಈ ದೋಷ ಬರುತ್ತೆ. ಇದು ಈ ಸತ್ಯನ ಸುಳ್ಳ ಅಂತ ನಿಮ್ಮ ಜಾತಕದಲ್ಲಿ ನೋಡಬೇಕು. ಇದು ನಾನು ಅನುಭವದ ಮೇಲೆ ಹೇಳ್ತಾ ಇರೋದು. ಈ ಜಾತಕ ಗೊತ್ತಾಗ್ಬಿಡುತ್ತೆ ಈ ದೋಷ ಇದೆಯಾ ಅಂತ. 12th ಹೌಸಲ್ಲಿ ನೋಡಬೇಕು, ತ್ರಿಕೋನ ದ್ರಕ್ಕಾಣದೆಲ್ಲ ನೋಡಿ ಆ ದಶಾಭುಕ್ತಿನ ಮ್ಯಾಚ್ ಮಾಡಿದಾಗ ಎಲ್ಲೋ ಒಂದು ಕಡೆ ಈ ಪೂರ್ವಜನಲ್ಲಿ ಯಾವ್ದಾದ್ರು ಸಂಸಾರ ಹಾಳು ಮಾಡಿದರೆ, ಚಾಡಿ ಹೇಳಿ ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಬೇರೆ ಮಾಡಿದರೆ, ಅಪ್ಪ ಒಂದು ಕಡೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಅಮ್ಮ ಒಂದು ಕಡೆ, ಮಕ್ಕಳು ಒಂದು ಕಡೆ, ಎಲ್ಲ ಒಂದು ಕಡೆ ಎಲ್ಲರೂ ಇರ್ತಾರೆ, ಬಟ್ ಯಾರೂ ಒಟ್ಟಿಗೆ ಸೇರಲ್ಲ. ಅದು ಒಂದು ದೋಷ ಇರ್ಬೋದು. ಅದು ನನಗೆ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ನಿಮ್ಮ ಜಾತಕ ಬೇಕಾದ್ರೆ ನಿಮ್ಮ ತಂದೆ ಜ್ಯೋತಿಷ್ರು ಅದು ನೋಡೋಕೆ ಹೇಳಿ. ನಮ್ಮ ತಂದೆಯವರು ಇಲ್ಲ ಸರ್, 2010 ಎಕ್ಸ್ಪೈರ್ ಆದರು. ಆಮೇಲಿಂದ ನಾನು ನಿಮಗೆ ಜ್ಯೋತಿಷ್ಯ ಕಳಿಸ್ತಂಥ ಗುರುಗಳಿದಾರಲ್ಲ, ಅವ್ರ ಕೈಗೆ ನಿಮ್ಮ ಜಾತಕ ಕೊಟ್ಟು ಒಂದು ಸಲ ತೋರಿಸಿ, ನಾನು ಹೇಳಿದ್ದು ನಂಬಾರ್ದು, 4-5 ಜನ ಒಪಿನಿಯನ್ ತೊಗೊಳ್ಳಿ. ನಾನು ಹೇಳಿದ್ದೆ ನಂಬಬೇಡ್ದು, ಒಂದು 4 ಜನದ ಒಪಿನಿಯನ್ ತೊಗೊಂಡು, ನನ್ನ ಅನುಭವ ಕೂಡು ಕುಟುಂಬಕ್ಕೆ ದ್ರೋಹ, ಮೋಸ, ವಂಚನೆ ಮಾಡಿದ್ರೆ ಈ ಥರದ್ದು 3 ಜನ್ಮದಲ್ಲಿ ಅನುಭವಿಸ್ಬೇಕಾಗಿ ಬರುತ್ತೆ. ಈ ಬರ್ತೊಂದು ಹೋದ ಜನ್ಮದ ಅನುಭವಿಸಿರ್ಬೋದು, ಅಥವಾ ನೆಕ್ಸ್ಟ್ ಬರ್ತ್ ತೊಗೊಂಡ್ರು ಕೂಡ ಇದೇ ದೋಷ ಇರ್ತದೆ. ಅದು ನಮ್ಮಿಬ್ಬರ ಜಾತಕದಲ್ಲ ಅಥವಾ ನಂದು ಒಬ್ಬಳ ಜಾತಕದಲ್ಲ ಸರ್? ಅದು ನಿಮ್ಮ ಜಾತಕದಲ್ಲಿ ಇರ್ತದೆ. ಅದು ನಿಮ್ಮ ಜಾತಕದಲ್ಲಿರುವಂಥ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಆ ಮದುವೆ ಮಾಡಿಕೊಂಡ ಗಂಡಸ್ಗೂ ಕೂಡ ಇನ್ಫೆಕ್ಷನ್ ಆಗಿಬಿಡುತ್ತೆ, ದೋಷ ತಟ್ಟಿಬಿಡುತ್ತೆ, ಸ್ತ್ರೀಯಿಂದ ದೋಷ. ಅಲ್ಲಿಗೆ ನಿಮಗೆ ಕೂಡು ಕುಟುಂಬದ ಶಾಪ ಇರ್ತದೆ. ಕೂಡು ಕುಟುಂಬ ಶಾಪ ಇದ್ದಾಗ ನೀವು ಏನೇ ಓದಿ ಎಷ್ಟೇ ಸಂಪಾದನೆ ಮಾಡೋದು ಕೂಡ ಯಾವುದೂ ಕೂಡ ನಿಮಗೆ ಸುಖ ಸಿಗೋದಿಲ್ಲ. ಅದರಿಂದ ಒಂದು ಸಲ ಶಾಂತಿ ಮಾಡಿ. ಈ ಥರ ಇತ್ತು ಅಂತಂದರೆ ನೀವು ಈ ಸಂಘ ಸಂಸ್ಥೆಗಳು, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಹೋಗಿ ಸೇವೆ ಮಾಡಬೇಕು. ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಹೋಗಿ ನಾನಾ ಜಾತಿ, ನಾನಾ ಗೋತ್ರದವ್ರು ಅಲ್ಲಿ ಸೇರಿರ್ತಾರೆ. ಅಂಥವ್ರಿಗೆ ಅಲ್ಲಿ ಊಟ ಬಡಿಸೋದು, ಪಾತ್ರೆ ತೊಳೆಯೋದು, ಸೇವೆ ಮಾಡೋದು, ಇದು ಮಾಡೋದ್ರಿಂದ ಈ ದೋಷ ಕಮ್ಮಿ ಆಗುತ್ತೆ. ಆಗ ನಿಮಗೆ ಭಾಳ ಪವಾಡ ಆಗುತ್ತೆ. ಒಂದು ಸಲ ಜಾತಕ ಪರೀಕ್ಷೆ ಮಾಡಿ ತೋರಿಸಿ, ಯಾರಾದ್ರೂ ಒಳ್ಳೆಯ ಜಾತಕ ಜ್ಯೋತಿಷ ಹತ್ರ ಹೋಗಿ ನಾನು ಹೇಳೋದು ಸರಿಯೋ ಸುಳ್ಳು ಅಂತ ಪರೀಕ್ಷೆ ಮಾಡಿ ಆಮೇಲೆ ಪರಿಹಾರ ಮಾಡಿ. ಭಾಳ ಸಂತೋಷ. ನನ್ನ ಹೆಸರು ಸ್ವರ್ಣಲತಾ, ಬಂಗಾರಪೇಟೆಯಿಂದ ಬಂದಿದ್ದೀನಿ. ನನಗೆ 21 ಇಸ್ವಿಯಲ್ಲಿ ಲೆನ್ಸ್ ಕ್ಯಾನ್ಸರ್ ಇತ್ತು, ಅದು ಆಪ್ರೇಷನ್ ಆಯಿತು, ಚೆನ್ನಾಗಾಯಿತು. ಆಮೇಲೆ ಕಿಮೋ ಕೊಟ್ಟರು, ಒಂದು 6 ಸಲ ಕೊಟ್ಟರು ಕಿಮೋ. ಆ ಕಿಮೋ ಕೊಟ್ಟು 2 ತಿಂಗಳು ತುಂಬ ಚೆನ್ನಾಗಿದ್ದೆ. ಆಮೇಲೆ 2 ತಿಂಗಳಾಗಿದ್ಮೇಲೆ ಇವಾಗವರೆಗೂ ನರಕ ಅನುಭವಿಸ್ತಾ ಇದ್ದೀನಿ. ಕೈ ಕಾಲು ತುಂಬ ನೋವು ಸರ್. ರಾತ್ರಿ ಅಂತೂ ಉರಿ, ನೋವು, ಆಮೇಲೆ ಕಾಲಲ್ಲಿ ಪಾದದಲ್ಲಿ ಏನೋ ಓಡಾಡ್ದಂಗೆ ಆಗುತ್ತೆ.
ತುಂಬ ನೋವು ಸರ್. ಇಲ್ಲೇ ನರ್ಕ ನೋಡಿಬಿಟ್ಟೆ ಸರ್ ನಾನು. ನಿಮಗೆ ತಾಯಿಗಿತ್ತ ಕ್ಯಾನ್ಸರು? ಇಲ್ಲ ಸರ್. ನಿಮ್ಮ ತಂದೆಗೆ? ಇಲ್ಲ ಸರ್. ನಿಮ್ಮ ಗೋತ್ರದಲ್ಲಿ ಯಾರಿಗೂ ಯಾರಿಗೂ ಇಲ್ಲ ಸರ್. ಆಗಿದ್ರೆ ಅದು ನಿಮ್ಮ ಸ್ವಂತ ನಿಮ್ಮ ಜಾತಕದಲ್ಲಿರೋ ದೋಷ ಅದು. ಈಗ ಕೀಮೋಥೆರಪಿ ಎಷ್ಟು ಮಾಡಿಸಿದ್ರಿ? 6 ಸಲ ಮಾಡಿಸಿದ್ದೀವಿ ಸರ್. ರೇಡಿಯೋಲಜಿ ಅದೆಲ್ಲ ಏನಿಲ್ಲ ಸರ್. 6 ಸಲ. ಮತ್ತು ಕೂದಲೆಲ್ಲ ಉದುರುತ್ತಾ? ಇಲ್ಲ, ಉದಿರಲಿಲ್ಲ ಸರ್ ನನಗೆ. ನೀವು ಸ್ವಲ್ಪ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ನೀರು ಕುಡೀರಿ. ನೀವು ತಣ್ಣೀರು 2 ಲೋಟ ನೀರು ಕುಡಿದ್ಬಿಟ್ಟು ಅದಾದ ಅರ್ಧ ಗಂಟೆ ಮೇಲೆ ಗೋಮೂತ್ರ ಅರ್ಕ ಅಂತ ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ. ಆ ಗೋಮೂತ್ರ ಅರ್ಕ 15 ml ಗೋಮೂತ್ರ ಅರ್ಕನ 100 ml ನೀರಿಗೆ ಮಿಕ್ಸ್ ಮಾಡಿ ನೀರು ಕುಡಿದಂಥ ಅರ್ಧ ಗಂಟೆ ಮೇಲೆ ಅದನ್ನು ಕುಡಿಬೇಕು. ಆಮೇಲೆ ನಂಬರ್ 8 ವಾಕ್ ಮಾಡೋಕ್ಕೆ ನಾನೊಂದು ಎಪಿಸೋಡ್ ಮಾಡಿದ್ದೆ, ಸಿದ್ಧ ನಡೆ ಅಂತ. ಅದು ದಿನ ನೀವು ಒಂದು ಅರ್ಧ ಗಂಟೆ ಮಾಡಿ, ಒಂದು ವಾರದಲ್ಲಿ ಕ್ಯೂರ್ ಆಗುತ್ತೆ. ಗೋಮೂತ್ರನ ನೀವು ಕುಡಿಬೇಕು ಪ್ರತಿನಿತ್ಯ ಬೆಳಗ್ಗೆ. ನನ್ನ ಮಗ ಸರ್ ರಾತ್ರಿ ಮಲಗಿದ್ದಾನೆ ಸರ್, 2 ಗಂಟೆ 2:15 ಟೈಮಲ್ಲಿ ಕಿರಿಸ್ತಾನೆ ಅಮ್ಮ ಅಂತ. ಸರಿ ಏನು ಅಂದರೆ ನಾನು ಉಸಿರು ಕಟ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಈಚೆ ಕಡೆ ಹೋಗ್ತಾನೆ ಸರ್. ಈಚೆ ಹೋಗ್ಬೇಕು, ನಾನು ಈಚೆ ಕಡೆ ಹೋಗ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ ಹೋಗಿ ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ತಿರ್ಗಿ ಬರ್ತಾನೆ. ಡಾಕ್ಟರ್ ಇದು ಟೆಸ್ಟ್ ಮಾಡಿಸಿದ್ರಿ ಸರ್, ಏನಿಲ್ಲ ಇದು ರಿಸ್ಕ್ ಆಗಿದೆ ಸ್ವಲ್ಪ ಅಷ್ಟೇ ಅಂತ ಹೇಳಿದ್ದಾರೆ ಅಷ್ಟೇ. ಎಷ್ಟು ಏಜು? 33 ವರ್ಷ. ರಾತ್ರಿ ಹೊತ್ತು ಕಿಟ್ಟತ್ತು ಕಿರ್ಚ್ಕೋತಾನೆ. ರಾತ್ರಿ ಆಮೇಲೆ ಹೊರಗೆ ಹೋಗ್ತಾನೆ, ಈಚೆ ಕಡೆ ಹೋಗ್ತಾನೆ ಸರ್. ಇದಕ್ಕೆ ಜಗತ್ತಲ್ಲಿ ಔಷಧಿ ಕೊಡೋಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಇದು ನಿಮ್ಮ ಮನೆಯಲ್ಲಿ ಒಂದ್ಸಲ ನಿಮ್ಮ ಹಿರಿಯವ್ರಿಗೆ ಪಿಂಡ ಇಡೋದು ತಿಥಿ ಮಾಡ್ತೀರಿ ಸರ್. ಆಮೇಲೆ ಇದು ನಾವು ಸರ್ ಅವನು ಕಿರಿಸ್ತಾನೆ, ನಾವು ಮಲಗಿರ್ತೀರಿ ಸರ್ ರೂಮಲ್ಲಿ. ಮಲಗಿದಾಗ ಹಿಂಗೆ ಅಲ್ಲಾಡಿಸುತ್ತೆ ಮೈ ಅಲ್ಲಾಡಿಸುತ್ತೆ. ನಾನು ನೋಡೋಣ ಅಂತ ಅಬ್ಸರ್ವ್ ಮಾಡಬೇಕು ಅಂತಲೇ ಮಲ್ಕೊಂಡಿರ್ತೀನಿ, ಹಿಂಗೆ ಅಲ್ಲಾಡಿಸುತ್ತೆ ಮೈ. ಒಂದ್ಸಲ ಮನೇಲಿ ಲಕ್ಷ್ಮೀ ನರಸಿಂಹ ಹೋಮ ಮಾಡಿಸ್ಬಿಡಿ. ಲಕ್ಷ್ಮೀ ನರಸಿಂಹ ಹೋಮ ಸಾಧ್ಯ ಆದರೆ ಭೈರವಿ ಹೋಮ ಮಾಡಿಸಿ, ಉಣ್ಮೆ ಆಲ್ಮೋಸ್ಟಲ್ಲಿ ಮಾಡಿಸ್ಬಿಡಿ, ಖಂಡಿತ ಒಳ್ಳೆಯದು. ಆ ಮನೇಲಿ ಆ ಹೋಮದ್ದು ಹೊಗೆ ಹೋದಾಗ ಯಾವುದೋ ಪ್ರೇತಾತ್ಮಗಳು ಇರ್ತದೆ. ಮತ್ತು ಬಾನಾಮತಿ ಪ್ರಯೋಗ ಮಾಡಿದ್ದು ಕೂಡ ಕೆಲವು ಟೈಮ್ ಆಗುತ್ತೆ. ನಮ್ಮ ಪ್ರಕಾರ ನಿಮಗೆ ಬಾನಾಮತಿ ಪ್ರಯೋಗ ಆಗಿಲ್ಲ ನಿಮ್ಮ ನೋಡಿದ್ರೆ, ಬಟ್ ಈ ಸೋಂಕುಗಳು ಇರ್ತದಲ್ಲ, ನಿಮ್ಮಲ್ಲಿ ಯಾರೋ ಒಬ್ಬರು ಅತೃಪ್ತಿ ಆತ್ಮಗಳು ಆಸೆ ಇಟ್ಕೊಂಡು ಸತ್ತೋಗ್ಬಿಟ್ಟಿರ್ತಾರೆ, ನರಳಿ ಸತ್ತಿರ್ತಾರೆ, ಅವ್ರಿಗಿನ್ನೂ ರೀಬರ್ತ್ ಆಗಿರೋದಿಲ್ಲ ಕೆಲವ್ರಿಗೆ. ಆ ಥರ ಸೋಲ್ಗಳು ಈ ರೀತಿ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಮನೇಲಿ ಲಕ್ಷ್ಮೀ ನರಸಿಂಹ ಭೈರವ ಹೋಮ ಮಾಡಿಸಿ. ಥ್ಯಾಂಕ್ಸ್ ಸರ್. ನನ್ನ ಹೆಸರು ಲೋಕೇಶ್ ಅಂತ, ತುಮಕೂರಿಂದ ಬಂದಿದ್ದೀನಿ. ನಮ್ಮ ಹೆಂಗಸರು ಯಾವಾಗಲೂ ಕೆಟ್ಟ ಮಾತಾಡ್ತಾರೆ. ಆಮೇಲೆ ನಮ್ಮ ಮಕ್ಳುಗಳಿಗೂ ತುಂಬ ತೊಂದರೆ ಕೊಡ್ತಾರೆ, ನನಗೂ ತೊಂದರೆ ಕೊಡ್ತಾರೆ. ನಾವು ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಬಿಡಲ್ಲ, ಕಾಲು ತೊಳ್ಕೊಂಬರ್ರಿ ಅಂತಾರೆ. ನೀರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಕೆಟ್ಟ ಮಾತು ಜಾಸ್ತಿ ಮಾತಾಡ್ತಾರೆ. ನಾವು ಅನುಸರಿಸ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಹೆಂಡತಿ ಕೆಟ್ಟ ಮಾತು ಮಾಡ್ತಾಯಿದ್ದಾಗ ನೀವು ಹಿಡ್ಕೊಂಡು ಹೊಡಿತೀರಾ? ಇಲ್ಲ ಸರ್, ನಾನು ಹೊಡಿತಾ ಇಲ್ಲ. ಈ ಮೊದಲು ಹೊಡಿತಿದ್ದೆ ಸರ್, ಇವಾಗ ಬಿಟ್ಬಿಟ್ಟಿದ್ದೀನಿ ಸರ್. ಈಗ 3-4 ವರ್ಷ. ಯಾವಾಗಲೂ ಹಿಂಗೆ ಮಾಡ್ತಾರೆ ಅಥವಾ ಉಣ್ಮೆ ಅಮಾಸೆಗೆ ಮಾಡ್ತಾರಣ್ಣ? ಯಾವಾಗಲೂ ಹಂಗೆ ಮಾತಾಡ್ತಾರೆ. ಒಂದು ಗಳಿಗೆ ಚೆನ್ನಾಗಿರ್ತಾರೆ, ಒಂದು ಗಳಿಗೆ ಚೆನ್ನಾಗಿರಲ್ಲ. ಯಾವ ಊರು ನಿಮ್ಮದು? ನಮ್ಮ ರಂಗನಹಳ್ಳಿ ಸರ್, ಚೇಳೂರು ಹತ್ರ, ಗುಬ್ಬಿ ತಾಲೂಕು. ಹೌದು ಸರ್. ಓಕೆ. ನಿಮ್ಮಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಾ? ಹೌದು ಸರ್, ಈಗ ಹೊಸ್ದಾಗಿ ಕಟ್ಟಿದ್ದೀವಿ ಸರ್ ನಮ್ಮೂರಲ್ಲಿ. 3 ದಿವಸ ಆಂಜನೇಯನ ದೇವಸ್ಥಾನ ರಾತ್ರಿ ಹೊತ್ತು ಮಲಗಿಸ್ಬಿಡಿ ಅವ್ರನ್ನ. ಅವರು ಏನು ಮಾಡಿರೋ ದೇವಸ್ಥಾನಗಳಿಗೂ ಹೋಗಲ್ಲ, ಒಂದೆಲ್ಲ ನಾವು ಒಳ್ಳೆ ಕಾರ್ಯಕ್ರಮಕ್ಕೂ ಬರಲ್ಲ, ಏನಕ್ಕೂ ಬರಲ್ಲ ಸರ್. ದೇವ್ರ ದೀಪನೂ ಹಚ್ಚಲ್ಲ ಸರ್, ಮನೇಲಿ ನಾವೇ ಹಚ್ಚಬೇಕು, ನಾವೇ ಮಾಡಬೇಕು. ಓಕೆ. ಕಾರ್ಯಕ್ರಮ ಆದಮೇಲೆ ಒಂದು ನಿಂಬೆಹಣ್ಣು ತೆಂಗಿನಕಾಯಿ ತಂದು ಕೊಡಿ, ಹೌದು ಸರ್. ಜಪ ಮಾಡಿಕೊಡ್ತೀನಿ. ಅದು ಜ್ಯೂಸ್ ಮಾಡಿ ಕುಡಿಸ್ಬಿಡಿ ಅವ್ರಿಗೆ. ನಾನು ಏನು ಹೇಳ್ತೀನಿ ಅದನ್ನು ಇಳಿ ತೆಗೆದುಬಿಟ್ಟು 4 ರಸದಲ್ಲಿ ಚಚ್ಚಿಬಿಡಿ, ಒಂದು ಜ್ಯೂಸ್ ಮಾಡಿ ಕೂಡಿಸಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಇಲ್ಲಿ 3 ದಿವಸ ಆಂಜನೇಯ ದೇವಸ್ಥಾನದಲ್ಲಿ ಮಲಗಿಸ್ಬೇಕು ಈ ದೋಷಕ್ಕೆ. ಹೌದು ಸರ್. ಬೀದರ್ಲಿಂದ ಬಂದಾರ. ನನ್ನ ಹೆಸರು ಪಾರ್ವತಿ. ಬಾಗಲಕೋಟೆಗೆ ಬಂದಾರ. ಇದು ಕೈ ತೋರಿಸಿದಾರೆ ನೈಲತ್ತದ ಅಂಥೇಳಿ. ಇದು ದಮ್ ಬರ್ತಿತ್ತು, ತಲೆ ನೋವಿತ್ತು, ತಲೆ ನೋವು, ಕಾಲು ನೋವು ಕಮ್ಮಾಗ್ಯದ. ಇದೊಂದು ಕೈ ನೋವೇ ಕಮ್ಮಾಗಲ್ಲ ಹೋಗ್ಯದ್ರಿ. ಕೈ ಎತ್ತಿ ಚಪ್ಪಾಳೆ ತಟ್ಟಿ, ಅದು ಆ ಕೈ ಎತ್ತಬೇಕು ಜೊತೆಗೆ. ಇವಾಗ 2 ಸೈಜ್ ಎತ್ತಿ, 2 ಎತ್ತಿ ಬಾಯಿ ಮುಚ್ಕೊಂಡು ಉಸಿರು ತಗೊಂಡು ಎತ್ತಿ. ಬಂತಲ್ಲ ಈಗ. ಇದು ನಿಮ್ಗೆ ಬರೋದ್ರ ನೈಸ್ತದೆ. ನಾವು ಹೇಳ್ತೀನಿ ಅವ್ರಿಗೆ, ಮರ್ಮ ಮಾಡ್ತಾರೆ, ಈಗ ಸರಿ ಹೋಗುತ್ತೆ ಅದು. ಸ್ವಾಮಿ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, KGF ಅಂತ ಬಂದಿದ್ದೀನಿ. ಮನೆಯಲ್ಲಿ ಸುಮಾರು ಮೆಡಿಕಲ್ ಇದೇ ಆಗ್ತಾಯಿದೆ ಸ್ವಾಮಿ. ಯಾರೂ ಹೆಲ್ತಿಯಾಗಿಲ್ಲ. ತಾಯಿಯವರು, ನಂದು, ಮಕ್ಕಳದು. ಕೆಲಸಕ್ಕೆ ಹೋದ್ರೂ ಎಲ್ಲೋದ್ರೂ 2 ತಿಂಗಳು 3 ತಿಂಗಳು ಆದಮೇಲೆ ಕೆಲಸಕ್ಕೆ ಅಲ್ಲೋಗು ಆಗ್ತಾಯಿಲ್ಲ. ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗಿ ಬಡವರಿಗೆ ಒಂದಷ್ಟು ಔಷಧಿ ಕೊಟ್ಬಿಡಿ. ಕೆಮ್ಮನ್ ಟಾನಿಕ್ಕು, ತಲೆನೋವು ಮಾತ್ರೆಗಳು, ಈ ಥರ ಬಡವರಿಗೆ, ಅನಾಥ ವೃದ್ಧರಿಗೆಲ್ಲ ಔಷಧಿ ಸಪ್ಲೈ ಮಾಡಿಬಿಡಿ. ಪೂರ್ವ ಜನ್ಮದಲ್ಲಿ
ಔಷಧಿ ಕದ್ದಿದ್ರೆ ಹೋದ ಜನ್ಮದಲ್ಲಿ, ಅಥವಾ ಔಷಧಿ ತಗೊಂಡು ಅವ್ರಿಗೆ ದುಡ್ಡು ಕೊಡದೆ ಮೋಸ ಮಾಡಿದರೆ ಈ ಜನ್ಮದಲ್ಲಿ ಈ ಥರ ನಡೀತದೆ ಮನೆಯಲ್ಲಿ ಆ ಏಜ್ ಬಂದಾಗ. ಹೀಗಾಗಿ ಯಾವುದಾದ್ರು ಮೆಡಿಕಲ್ ಕ್ಯಾಂಪ್ ಮಾಡ್ತಾರಲ್ವ, ಹಳ್ಳಿಲೆಲ್ಲ ಮೆಡಿಕಲ್ ಕ್ಯಾಂಪು, ಹಾಗೆ ನಿಮ್ಮ ಕಡೆಯಿಂದ ಒಂದಷ್ಟು ಔಷಧಿ ತೊಗೊಂಡೋಗಿ ಕೊಡಿ. ಮಕ್ಕಳುಗಳಿಗೆ ಕೆಮ್ಮುಂದು ಟಾನಿಕು, ತಲೆನೋವು ಮಾತ್ರೆಗಳು, ಜ್ವರ ಬಂದರೆ ಈ ಥರದ್ದು ಒಂದಷ್ಟು ಜನಕ್ಕೆ ಫ್ರೀಯಾಗಿ ನೀವು ಕೊಟ್ಟು ಬರಬೇಕು. ಒಂದು 3 ಹಳ್ಳಿಗಳಿಗೆ, ನಾನಾ ಜಾತಿ, ನಾನಾ ಗೋತ್ರ, ನಾನಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ, ನಾನಾ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ, ಆಗ ಈ ದೋಷ ಹೋಗುತ್ತೆ. ಮತ್ತು ಇದೆಲ್ಲ ಏಳಿಗೆ ಆಗೋದಿಲ್ಲ, ಅದೆಲ್ಲ ಭಾಳಷ್ಟು ಎಪಿಸೋಡ್ ನಾವು ಮಾಡಿದ್ವಿ ಟಿ ವಿಲಿ, ಯೂಟ್ಯೂಬಲ್ಲಿದೆ, ತಗೊಂಡು ಅದು ಪ್ರಾಕ್ಟೀಸ್ ಮಾಡಿ ನಿಮ್ಗೇನು ಸಮಸ್ಯೆ ಇದೋ ಅದೆಲ್ಲ ಹೇಳಿದ್ದೀನಿ. ಅದು ಒಂದು ಅಭ್ಯಾಸ ಮಾಡಿದ್ರೆ ಒಂದು 4-5 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಮುದ್ರಾ ಮಂತ್ರ ತಂತ್ರ, ಮೊದಲು ಈ ಕಾಯಿಲೆ ಮೆಡಿಕಲ್ ಎಕ್ಸ್ಪೆನ್ಸ್ ಆಗ್ತಿದೆಯಲ್ಲ, ಅದಕ್ಕೆ ಸಾಕಷ್ಟು ಜನಗಳಿಗೆ ನೀವು ಫ್ರೀಯಾಗಿ ಔಷಧಿ ಕೊಡಿ. ಇಲ್ಲಾಂದರೆ ಯಾವುದಾದ್ರು ಒಂದು ರೋಗಿಗಳಿಗೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸೇಬ್ ಕೊಟ್ಬಿಟ್ಟು ಬನ್ನಿ, ಅಲ್ಲ 1-2 ಬಾಳೆಹಣ್ಣು ಕೊಡಿ. ಇಲ್ಲ ಯಾವುದೋ ಮಕ್ಕಳುಗಳ ಮನೇಲಿ ಇದೇ ಥರ ನಡೆದ್ರೆ ಮಕ್ಕಳುಗಳಿಗೆ ಹೋಗಿ ಒಂದು ಔಷಧಿ, ಒಂದು ಹಣ್ಣು ದಾನ ಮಾಡೋದು. ಯಾವುದೋ ಊರ ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ನೀವು ಒಂದಷ್ಟು ಸೇವೆ ಮಾಡಿಬಿಡಿ ಫ್ರೀಯಾಗಿ. ಸಮಾಜ ಸೇವೆ ಮಾಡಿದ್ರೆ ಇದು ಹೋಗೋದು. ಇದಕ್ಕೆ ಎಲ್ಲೂ ಪರಿಹಾರ ಇಲ್ಲ ಇದಕ್ಕೆ. ಇದು ಮನೆ ಮಂದಿಗೆಲ್ಲ ಆಗುತ್ತೆ ಅಂದರೆ ಇದೊಂದು ದೋಷ, ಔಷಧಿ ಅಪಹರಣ ದೋಷ ಅಂತ. ಇದು ಭಾಳ ವಿಶೇಷವಾದದ್ದು. ಇದು 100ಕ್ಕೆ 2 ಈ ದೋಷ ಜಾತಕದಲ್ಲಿ. ಮೊದಲು ಆ ಕೆಲಸ ಮಾಡಿ. ಆಮೇಲೆ ಕಪ್ಪು ಇರುವೆಗೆ 1 ಚಮಚ ಸಕ್ಕರೆ ಹಾಕ್ತಾ ಬನ್ನಿ ದಿನ ಖಾಲಿ ಹೊಟ್ಟೆಯಲ್ಲಿ. ಕಪ್ಪು ಇರುವೆ ಅದು ಬೇವಿನ ಮರದ ಬುಡದಲ್ಲಿ ವಾಸ ಮಾಡೋ ಇರುವೆಗಳಿಗೆ ಹಾಕಿದ್ರೆ ಒಳ್ಳೆಯದು. ಬೇವಿನ ಮರ ಗುರು, ಚಂಡಿ ದೇವಿ ಶಕ್ತಿ ಇದೆ ಬೇವಿನ ಮರದಲ್ಲಿ. ಅಲ್ಲೋಗಿ ನೀವು 1 ಚಮಚ ಸಕ್ಕರೆ ಹಾಕ್ಬಿಟ್ಟು ಹೋಗ್ತಾಯಿರಿ ದಿನ. ಆಮೇಲೆ ಸಾಧ್ಯವಾದಷ್ಟು ಮೊಸರನ್ನ ದಾನ ಮಾಡಿ. ಮೊಸರು ಎಲ್ಲಿ ಆರೋಗ್ಯ ಜಾಸ್ತಿ ಕೆಡ್ತಿರ್ತದೋ ಮೊಸರು ದಾನ ಮಾಡಬೇಕು. ಈ ಮಾರಮ್ಮ ಕಾಳಮ್ಮ ಅಂತೆಲ್ಲ ಇರ್ತಾರಲ್ಲ, ಆ ಥರ ದೇವತೆಗೆ ಎಳ್ನೀರಲ್ಲಿ ಹೋಗಿ ಅಭಿಷೇಕ ಮಾಡಿಬಿಟ್ರೆ, ಮಾಡಿ ಒಂದಷ್ಟು ಬೇವಿನ ಸೊಪ್ಪು ತಲೆ ಮೇಲೆ ಇಟ್ಬಿಟ್ರೆ ಈ ದೋಷ ಹೋಗುತ್ತೆ. ಇದು ತಂತ್ರ. ಗುರುಜಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ. BM1 ಕ್ಲಾಸ್ ಆಗಿದೆ. ನಮ್ಮ ಮನೆಯಲ್ಲಿ ಏನೋ ಒಂದು ಶಕ್ತಿ ಓಡಾಡೋ ಥರ ಆಗ್ತಾಯಿತ್ತು, ಇವಾಗೂ ಆಗ್ತಾಯಿದೆ. ಆದರೆ ಅದು ಓಡಾಡೋದು ಗಾಳಿ ನಮಗೆ ಸೋಗ್ತಾಯಿತ್ತು. ಯಾವುದೋ ಒಂದು ಶಕ್ತಿ ಇರ್ಬೋದು, ಏನಿರ್ಬೋದು ಅಂತ ಗೊತ್ತಾಗಲಿಲ್ಲ. ಆಮೇಲಿಂದ ಪ್ರಶ್ನಾಶಾಸ್ತ್ರ ಹಾಕ್ಸಿದ್ದಕ್ಕೆ ನೀವು ಒಂದು ಶಕ್ತಿಯ ಅಧೀನದಲ್ಲಿ ಇದ್ದೀರಾ, ನಿಮಗೆ ದಿಗ್ಬಂಧನ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನು ಬಿಡಿಸೋದಕ್ಕೆ ಆಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಿಮ್ಮದು ಕುಲದೇವಿದು ಏನಾದರೂ ವಿಗ್ರಹ ಡ್ಯಾಮೇಜ್ ಆಗಿ ಅಥವಾ ಅದನ್ನು ಸ್ಥಳ ಉಚ್ಚಾಟನೆ ಆಗಿದೆಯಾ? ನಿಮ್ಮ ಮನೆ ಹೆಣ್ಣು ದೇವ್ರದ್ದು ಅದು ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಏನಾದ್ರು ದೇವಸ್ಥಾನ ಕಟ್ಟಿಸಿದ್ದೀರಾ ಅಥವಾ ಕಟ್ಟಿದ್ದಕ್ಕೆ ಜಾಗಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದೀರಾ ಅದು ಹೇಗೆ? ಅದು ಇಲ್ಲ ಗುರುಗಳೇ, ನಮ್ಮದು ಬಂಡಿ ಮಹಾಕಾಳಿ ಅಂದ್ಬಿಟ್ಟು ಅವಾಗಿಂದನೂ ಬೆಂಗಳೂರಲ್ಲಿದೆಯಲ್ಲ, ಅವಾಗಿಂದನೂ ಅಲ್ಲೇ ಇದೆ, ಏನು ತೊಂದರೆ ಇಲ್ಲ. ಈಗ ಇಲ್ಲಿ ಪ್ರಕಾರ ಅದೇ ನಾನು ಹೇಳ್ತಾ ಇರೋದು ದೇವಸ್ಥಾನದ್ದೇ. ಈಗ ದೇವಿದು ಸ್ಥಳ ಉಚ್ಚಾಟನೆ ಇಲ್ಲಿ ತೆಗೆದು ಬೇರೆ ಕಡೆ ಇಟ್ಬಿಟ್ಟು ಮಾಡಿದ್ದೀರಾ, ಅದು ಕಟ್ಟಿದ್ದೀರಾ ಅಥವಾ ದೇವಸ್ಥಾನ ಹೊಡೆದಾಕ್ಬಿಟ್ಟಿದ್ದೀರಾ ಆ ಥರದ್ದು? ನಾವೇನು ಮಾಡಿಲ್ಲ ಗುರುಗಳೇ. ಒಂದು ದೇವಸ್ಥಾನ ರೀಸೆಂಟಾಗಿ 1.5 ತಿಂಗಳು ಮುಂಚೆ ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ಗೆ ಅಂತ ಹೋಗಿದ್ವಿ. ನಮ್ಮ ಕೈಯಲ್ಲಿ ಆದಷ್ಟು ಅವ್ರಿಗೆ ಒಳ್ಳೇದು ಮಾಡಿಕೊಟ್ಬಿಟ್ಟು ಬಂದಿದ್ದೀವಿ, ಒಳ್ಳೆ ಜಾಗನೂ ತೋರಿಸಿದ್ವಿ. ಈಗ ಪ್ರಶ್ನಾಶಾಸ್ತ್ರದಲ್ಲಿ ಹೇಳ್ತಾರೆ ಅವರಿಂದನೇ ನಿಮಗೆ ದಿಗ್ಬಂಧನ ಆಗಿದೆ. ಅದೇ ಇಲ್ಲಿ ದೇವಸ್ಥಾನ ಈಗ ಇದ್ರ ಪ್ರಕಾರ ಒಂದು ದೇವಸ್ಥಾನದ ಸೋಂಕಿದೆ. ಭೂತ ಪ್ರೇತ ಮಾಟ ಮಂತ್ರ ಅಲ್ಲ ಇದು. ಆ ದೇವಿನ ಪೂಜೆ ಮಾಡೋ ಜಾಗದಿಂದ ಬೇರೆ ಕಡೆ ಇಟ್ಟಿರ್ಬೋದು, ಸ್ಥಳಾಂತರ ಮಾಡಿಸಿರ್ಬೋದು, ಅಥವಾ ಒಡೆದಾಕ್ಬಿರ್ಬೋದು, ಏನೋ ಒಂದು ಆಗಿದೆ, ಅದರದ್ದು ದೋಷ ಇದೆ. ಅದಕ್ಕೆ ನೀವೇನು ಮಾಡಿ ಅಂದರೆ, ನೀವು ಬಂಡೆಕಾಳಮ್ಮ ನಿಮ್ಮ ಮನೆ ದೇವರು, ಅದು ಇತ್ತೀಚೆಗೆ ಬಂದಿದ್ದು ತಲತಲಾಂತರದಿಂದ ಬಂದಿರೋದು. ಹೊಂಗೆ ಮರ ಗೊತ್ತಲ್ಲ, ಹೊಂಗೆ ಮರ. ಆ ಹೊಂಗೆ ಮರದಲ್ಲಿ ಹೊಂಬಾಳಮ್ಮ ಅಂತ ದೇವಿ ವಾಸ ಮಾಡ್ತಾಳೆ. ಆ ಹೊಂಗೆ ಮರಕ್ಕೆ ದಿನ ನೀರು ಹಾಕ್ಬಿಟ್ಟು ಯಥಾಶಕ್ತಿ ನಿಮ್ಗೆ ಹೆಂಗೆ ಬರುತ್ತೋ ಪೂಜೆ ಮಾಡಿ, ಅದಕ್ಕೆ ಬಗಳಾಮುಖಿ ಮಾಲಮಂತ್ರ ಹೇಳಿ. ನಿಮಗೆ ದೀಕ್ಷೆ ಆಗಿದೆಯಲ್ಲ, ಓಕೆ, ಬಗಳಾಮುಖಿ ಮಾಲಮಂತ್ರನ ಹೇಳಬೇಕು. 21 ದಿವಸ ನೀರು ಹಾಕಬೇಕು, ಪೂಜೆ ಮಾಡಬೇಕು. ಅದು ಅಲ್ಲಿ ಬೆಳೆದಿರ್ತದೆ ಹೊಂಗೆ ಮರ, ಗೊತ್ತಲ್ಲ? ಹೌದು ಗುರುಗಳೇ, ಗೊತ್ತು. ಆ ಹೊಂಬಾಳಮ್ಮಂಗೆ ಪೂಜೆ ಮಾಡಿ ಈ ದೋಷ ನಿಮ್ಮ ಹೋಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾನು ಭೇಟಿ ಮಾಡಿ. ಟೀಚರ್ ಆಗಿ ರಾಮನಗರ ಜಿಲ್ಲೆ ಕುದೂರಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿರುವಾಗ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. 35 ವರ್ಷ ವರ್ಕ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. 5 ವರ್ಷ ಆಗಿದೆ. ಆವಾಗ ನನಗೂ ಮೈಕೈ ನೋವು, ವಿಪರೀತ ಮೈಕೈ ನೋವು ನನಗೆ ಮೊದಲಿಂದನೂ. ಆದ್ರೂ ಡ್ಯೂಟಿ ಮಾಡೋ ಉದ್ದೇಶದಿಂದ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಇವಾಗ 5 ವರ್ಷ ರಿಟೈರ್ಡ್ ಆಗಿ 5 ವರ್ಷ ಆಯಿತು ಗುರುಜಿ. ನನಗೆ ವಿಪರೀತ ಮೈಕೈ ನೋವು, ಊಟ ಮಾಡೋಕ್ಕೂ ಆಸಕ್ತಿ ಇಲ್ಲ, ಕೆಲಸ ಮಾಡೋಕ್ಕೂ ಆಸಕ್ತಿ ಇಲ್ಲ.
ಯಾವುದಕ್ಕೂ ಇಲ್ಲ, ಮಲಗಬೇಕು, ಕೂತ್ಕೊಬೇಕು. ಕೂತ್ಕೊಂಡ್ರೆ ಹೇಳೋದು ಯಾರಪ್ಪ ಅನ್ನಿಸ್ತೈತೆ, ಕೂತ್ಕೊಂಡೇ ಇರೋಣ, ಕೆಲಸ ಮಾಡೋದು ಬೇಡ ಅನ್ನಿಸ್ತೈತೆ. ನಿದ್ರೆ ಮಾಡಬೇಕು. ರಾತ್ರಿ ಹೊತ್ತು ನಿದ್ರೆ ಬರೋದಿಲ್ಲ, ಎಷ್ಟೊತ್ತಾರು 2 ಗಂಟೆ 3 ಗಂಟೆ ಆದರೂ ನಿದ್ದೆ ಬರೋದಿಲ್ಲ. ಬೆಳಿಗ್ಗೆ ಎದ್ದರೆ ನಿದ್ರೆ ಎಳಿತಾ ಇರ್ತೈತೆ, ಕೆಲಸ ಮಾಡೋಕ್ಕಾಗೋದಿಲ್ಲ. ಇದು ಒಟ್ಟಲ್ಲಿ ನಿಮ್ಮ ಶರೀರದಲ್ಲಿ ಬಾಧೆ, ಪೇಯ್ನ್ ಇದೆ ಅಷ್ಟೇ ತಾನೇ? ಹೌದು ಸರ್, ಹೌದು. ಓಕೆ. ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ 3 ತೊಟ್ಟು ಎಳ್ಳೆಣ್ಣೆ, 3 ತೊಟ್ಟು ಅರಳೆಣ್ಣೆ, 2 ಶನಿಗ್ರಹ, 3 ತೊಟ್ಟು ಎಳ್ಳೆಣ್ಣೆ, 3 ತೊಟ್ಟು ಅರಳೆಣ್ಣೆ ಮಿಕ್ಸ್ ಮಾಡಿ ಒಕ್ಳಿಗೆ ಹಾಕಿ, ಒಕ್ಳು ಪೂರ್ತಿ ಹೀರ್ಕೋಬೇಕದು. ಹಾಕ್ಬಿಟ್ಟು ಸುತ್ತಲಿಗೆ ಮಸಾಜ್ ಮಾಡಿದ್ರೆ ಹೀರ್ಕೊಂಬಿಡುತ್ತೆ. ಇಂಥದ್ದು 21 ದಿವಸ ಮಾಡಿ ಇದೆಲ್ಲ ಕಮ್ಮಿ ಆಗುತ್ತೆ. ಬಾಡಿ ಪೇನು ಮತ್ತು ಇದೆಲ್ಲ ಸುಸ್ತು ಇದೆಲ್ಲ ಹೋಗುತ್ತೆ. ಇದ್ರ ಪ್ರಕಾರ ಶನಿ ಶಾಂತಿ ಆಗಬೇಕು. ಎಳ್ಳು ಚೆನ್ನಾಗಿ ತಿನ್ನಿ, ಎಳ್ಳೆಣ್ಣೆಯಲ್ಲಿ ಮನೇಲಿ ದೀಪ ಉರಿಸಿ, ಎಳ್ಳೆಣ್ಣೆ ಅರಳೆಣ್ಣೆನ ಒಕ್ಳಿಗೆ ಹಾಕಿ, ಮತ್ತು ಸಾಧ್ಯವಾದಷ್ಟು ಈ ಕಪ್ಪುಗಿರ್ತಾರಲ್ಲ, ಕಪ್ಪು ಬಣ್ಣದ ಜನಗಳು, ಅವರಿಗೆ 1/4 kg 100 ಗ್ರಾಮ್ 50 ಗ್ರಾಮ್ ಎಳ್ಳುಂಡೆ ಕೊಡಿ, ಎಳ್ಳುಂಡೆ. ಸರಿ, ಅದಾಯ್ತಾ? ಹೆಚ್ಚೆಚ್ಚಿಗೆ ಕಪ್ಪು ಬಟ್ಟೆ ಹಾಕಿ, ಯಾವಾಗಲೂ ನಮ್ಮ ಥರ ಕಪ್ಪುಗಿರೋ ಹಣ ಭಸ್ಮ ಇಡಿ ಅಥವಾ ಕಪ್ಪು ಕಲರ್ ಹಾಕಿ, ಕಪ್ಪು ಬಳೆ ತೊಟ್ಕೊಳ್ಳಿ. ಕಪ್ಪು ವಸ್ತ್ರದಲ್ಲಿ ಜಾಸ್ತಿ, ಏಕೆಂದರೆ ಇದು ಶನಿ ದೋಷ ನಡೀತಾ ಇದೆ ಈ ಜಾತಕ ಪ್ರಕಾರ, ಶನಿ ಬಾಧೆ. ಕಣ್ಣು ನೆವೆ ಆಗ್ತಾ ಇರುತ್ತೆ, ಕಣ್ಣು ಉಜ್ತಾ ಇರಬೇಕು ಯಾವಾಗ್ಲೂ. ಬೆಳಗ್ಗೆ ಹೋಗ್ಬಿಟ್ಟು ಸೂರ್ಯನ ಒಂದು 2 ನಿಮಿಷ ನೋಡಿ, ಉದಯ ಆಗುವಾಗ ಹೆಚ್ಚಿಗೆ ನೋಡಬಾರ್ದು. 2 ನಿಮಿಷ ಸೂರ್ಯ ನೋಡಿ ಕಣ್ಣಲ್ಲಿ ಬಂತು ಒಳಗೆ ಬಂದುಬಿಡಿ. ಇದು ಮಾಡಿ. ರಾತ್ರಿ ಹೊತ್ತು ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತ ಈ ಮಂತ್ರ ಹೇಳಬೇಕು. ಚಂದ್ರ ದಿಟ್ಟಿಸಿ ನೋಡ್ತಾ, ಚಂದ್ರನ ದಿಟ್ಟಿಸಿ ರಾತ್ರಿ ಹೊತ್ತು 2 ದಿವಸ ಸೂರ್ಯನ ನೋಡಿಬಿಡಿ. ಸಡನ್ನಾಗಿ ಮನೆಗೆ ಬಂದುಬಿಡಿ, ತುಂಬ ಹೊತ್ತು ನೋಡಬಾರ್ದು. ಬೆಳಗ್ಗೆ ಆಗ್ತಾನೆ ಉದಯ ಆಗೋ ಚಂದ್ರನ. ಆಮೇಲೆ ರಾತ್ರಿ ಹೊತ್ತು ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಈ ಮಂತ್ರನ ಚಂದ್ರ ನೋಡ್ಕೊಂಡು ಒಂದು 1/2 ಗಂಟೆ ಹೇಳಿ, 1 ವಾರ ಮಾಡಿ, ಗುಣ ಆಗತ್ತೆ. ಇದು ಶನಿ ದೋಷ ನಡೀತಿರೋ ಜಾತಕ. ಶನಿಗೆ ಶಾಂತಿ ಆಗಬೇಕು. ಅದು ಒಕ್ಕಲಿಗೆ ಎಣ್ಣೆ ಹಾಕಿ ಮಾಡಿ. ಅನಾಥರಿಗೆ, ರುದ್ರಿಗೆ ಎಳ್ಳನ್ನು ಚಿಗ್ಲಿ ತಂಬಿಟ್ಟು ಮಾಡ್ತಾರೆ ನೋಡಿದ್ರಲ್ಲ, ಎಳ್ಳಲ್ಲಿ ಬೆಲ್ಲ ಹಾಕಿ ಮಾಡಿ. ಬೆಲ್ಲ ಕುಜ, ಎಳ್ಳು ಶನಿ, ಮಂಗಳ ಶನಿದು ಶಾಂತಿ ಆಗಬೇಕು ಈ ಜಾತಕದ ಪ್ರಕಾರ. ಇದು ಮಾಡಿ ಖಂಡಿತ ಒಂದು ವಾರದಲ್ಲಿ ಗುಣ ಆಗುತ್ತೆ. ಸಾಯಿರಾಮ್ ಗುರೂಜಿ, ನಾನು ಮಡಕ್ಸಿರ ಪಾವಗಡದ ಹತ್ರ, ಆಂಧ್ರ. ನಂದು 18th ಸೆಪ್ಟೆಂಬರ್ನಾಗೆ BM ಕ್ಲಾಸ್ ಆಗಿದೆ. ಆದ 6 ತಿಂಗಳವರೆಗೂ ಜಪ ತಪ ಎಲ್ಲ ಮಾಡೋಕ್ಕೆ ಅನುಕೂಲವಾಗಿತ್ತು, ಮಾಡ್ತಾಯಿದ್ದೆ. ಆವಾಗಲಿದ್ದ ಜಪನೂ ಮಾಡೋಕ್ಕಾಗಲ್ಲ, ಮನೆಗೆ ದೀಪ ಹಚ್ಚೋಕ್ಕೂ ಆಗಲ್ಲ, ಪೂಜೆ ಮಾಡೋಕ್ಕಾಗಲ್ಲ, ಏನೊಂದು ಮಾಡೋಕ್ಕಾಗಲ್ಲ. ಅದು ಒಬ್ಬರು ಮಾಂತ್ರಿಕರ ಹತ್ರ ಹೋಗ್ತಾಯಿದ್ದೆ ಅಷ್ಟಕ್ಕೆ ಮುಂಚೆ. ಅವರು 6 ತಿಂಗಳಾದಮೇಲೆ ಕೇಳಿದ್ರು ನನ್ನ, ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ, ಏನು ಮಾಡ್ತಾಯಿದ್ದೀರಂತ. ನಾನೇನು ಹೇಳಲಿಲ್ಲ. ಹೇಳ್ತಾ ಇದ್ದಕ್ಕೆ ಅವರು ಒಂದು ಶ್ರೀಚಕ್ರ ಕೊಡ್ತೀನಿ ನಿಮಗೆ ಒಳ್ಳೇದಾಗಕ್ಕೆ ಅಂತಂದೇಳಿ ಒಂದು ಶ್ರೀಚಕ್ರ ಕೊಟ್ಟಿದ್ದರು. ಅದನ್ನು ತಂದು ಮನೆಯಾಗ ಇಟ್ಟಾಗಲಿದ್ದ ಪ್ರಾಬ್ಲಮ್ ಆಯಿತು. ಅದು ಗುರ್ತಾಗಿ ಆ ಶ್ರೀಚಕ್ರನ ನೀರಿಗೆ, ಒಂದು ಡ್ಯಾಮ್ಗೆ ನೀರಿಗೆ ಹಾಕ್ಬಿಟ್ವಿ, ಯಾರೋ ಹೇಳಿದರು. ಅವಾಗಲಿದ್ದ ಕಂಟಿನ್ಯೂ ಆಗಿ ಪೂಜೆ ಮಾಡೋಕ್ಕೆ ಕೂಡ ಮನೆಗೆ ಆಗ್ತಾಯಿಲ್ಲ ಗುರುಜಿ. ನಮ್ಮ ಮನೆಯವ್ರು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಅವ್ರಿಗೂ ನಿದ್ದೆ ಬಂದಂಗೆ ಆಗೋದು. ಸುಮ್ಮನೆ ಗುಡಿಯಾಗ ಹೋಗಿ ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ಟು ಟೈಮ್ ಆಗೋಗ್ತಂಗೆ ಗೆದ್ದದೇ ಬರೋದು, ಆ ಥರ ಆಗ್ತಾಯಿದೆ ಗುರುಜಿ. ಇದು ದೃಷ್ಟಿದೋಷ, ಗೊತ್ತಾಯ್ತಾ? ಕಣ್ಣು ದೃಷ್ಟಿದೋಷ. ನಾವೇನು ಜಪ ಮಾಡಿದ್ರು, ಏನೇ ವಸ್ತು ತೊಗೊಂಡ್ರು, ಒಂದು ಸೀರೆ ತೊಗೊಂಡ್ರೆ, ಒಂದು ಒಡವೆ ತೊಗೊಂಡ್ರೆ, ಒಂದು ಸೈಟ್ ತೊಗೊಂಡ್ರೆ, ಮನೆ ತೊಗೊಂಡ್ರೆ ಊರೂರಿಗೆಲ್ಲ ಹೇಳಬಾರ್ದು. ನಾವೇನೇ ವ್ಯವಹಾರ ಮಾಡಿದ್ರು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಕೆಲವರಿಗೆ ದೃಷ್ಟಿದೋಷದಲ್ಲಿ ಅಯ್ಯೋ ಹಂಗೆ ಜಪ ಮಾಡ್ತಾನೆ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತಂದಾಗ ಇದೆಲ್ಲ ದೃಷ್ಟಿದೋಷದಲ್ಲಿ ಬರುತ್ತೆ. ಕಾಗೆಗಳಿಗೆ ದಿನನಿತ್ಯ ತುಪ್ಪ ಉಪ್ಪು ಮಿಕ್ಸ್ ಮಾಡಿ ಅನ್ನ ಹಾಕಬೇಕು. ಇಲ್ಲಿ ಈ ಜಾತಕ ಪ್ರಕಾರ ಕಾಗೆಗಳಿಗೆ ಕಾಕಭೋಜನ ಯಾವಾಗ ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ ಹಾಕಬೇಕು. ಈ ಜಾತಕ ಪ್ರಕಾರ ನಿಮಗೆ ಪಿತೃದೋಷ ಇದೆ. ಹೋದ ಜನ್ಮದಲ್ಲಿ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಂಡಿಲ್ಲ, ಅಪ್ಪ ಅಮ್ಮನ ಊಟ ಹಾಕಿಲ್ಲ, ಅಪ್ಪ ಅಮ್ಮನ ಹೊಡೆದಿರೋದು ಬೈದಿರೋದು ಎಲ್ಲ ಇದೆ ಹೋದ ಜನ್ಮದ್ದು. ಆದ್ದರಿಂದ ಈ ಜಾತಕದಲ್ಲಿ ಪಿತೃಶಾಪ ಇದೆ, ಕುಲದೇವರದ ಆರಾಧನೆ ನಿಂತೋಗಿದೆ ಅಂತ ಅನ್ನುತ್ತಿದ್ರಲ್ಲಿ. ಹೌದೌದು, ಅದು ಮಾಡೋಕ್ಕಾಗ್ತಾಯಿಲ್ಲ. ಈ ಪ್ರಕಾರ ಕುಲದೇವ್ರ ಪೂಜೆ ಮಾಡ್ತಿಲ್ಲ ಅಂತ ಹೇಳ್ತದೆ. ಹೋಗೋಕ್ಕೆ ಆಗ್ತಾಯಿಲ್ಲ ಗುರುಜಿ. ದೇವ್ರಿಗೆ ಹೋಗೋಣಂತ ಹೊರಟ್ರು ಅದೇನು ಆದ್ರೂ ದಾರಿ ತೋರಿಸ್ತಾ ಇಲ್ಲ. ಅದಕ್ಕೆ ಪಿತೃಶಾಪ, ಕುಲದೇವತಾ ಶಾಪ ಇದೆ. ಕುಲದೇವತೆ ಯಾರು ನಿಮ್ಮದು ಕುಲದೇವರು? ಕುಲದೇವರು ಮಾರಮ್ಮ ಗುರುಜಿ. ಮಾರಮ್ಮ ಎಲ್ಲಿದೆ ಅದು? ಹಿರಿಯೂರ ಹತ್ರ ಗುರುಜಿ. ಇದು ಪಿತೃಶಾಪ. ದಿನ ಮಧ್ಯಾಹ್ನ ಹೊತ್ತು ಕಾಗೆಗೆ ಅನ್ನ ಇಡಿ, ತುಪ್ಪ ಉಪ್ಪು ಮಿಕ್ಸ್ ಮಾಡಬೇಕು.
ಮತ್ತು ಕುಲದೇವ್ರದ್ದು ಆರಾಧನೆ ಆಗಬೇಕು. ಆಮೇಲೆ ಆಂಜನೇಯನ ದೇವಸ್ಥಾನ ಅಥವಾ ಲಕ್ಷ್ಮೀನರಸಿಂಹ ದೇವಸ್ಥಾನಕ್ಕೂ ಕಸ ಗುಡಿಸಿ ತೊಳಿರಿ. ಆ ದೇವಸ್ಥಾನ ಏನಾದ್ರು ಪಾತ್ರೆ ತೊಳೆಯೋ ಕೆಲಸ ಇದ್ದರೆ, ಕಸ ಗುಡಿಸೋ ಕೆಲಸ ಇದ್ದರೆ, ಅಥವಾ ಯಾರು ಊಟ ಮಾಡಿದ ಎಂಜಿಲ್ ಎಲೆಯನ್ನು ಎತ್ತಾಕಿ ಒಂದು 4-5 ಶನಿವಾರ ಹೋಗಿ ಶನಿವಾರ ಹೊತ್ತೇ ಮಾಡಬೇಕು. ಸರಿ ಗುರುಜಿ. ಮಾಡಿದೆಲ್ಲ ಸರಿ ಹೋಗುತ್ತೆ. ನೋಡ್ದಲ್ಲ ವೀಕ್ಷಕರೇ, ಈ ಗುರು ಸಂವಾದದಲ್ಲಿ ಎಂತಿಂಥ ಸಮಸ್ಯೆಗಳು ಬಂತು ಮತ್ತು ಯಾವ್ಯಾವ ರೀತಿ ಪರಿಹಾರ ತಿಳಿಸಿದ್ದೀವಿ ಅಂತ. ಈ ಸಮಸ್ಯೆಗಳು ಇವತ್ತು ನಿಮ್ಮಲ್ಲಿ ಇರದೇ ಇರ್ಬೋದು, ಮುಂದೆ ಹುಟ್ಕೋಬೋದು. ಅದಕ್ಕೆ ಮುಂಜಾಗ್ರತೆಯಾಗಿ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅದರಲ್ಲಿ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಯಾರು ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಿದ್ದಾರೋ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಾಯಿದ್ರು. ಇನ್ಮೇಲೆ ನಮ್ಮ ಆಫೀಸ್ಗೆ ನೀವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಸ್ಕ್ರೀನ್ ಮೇಲೆ ಬರೋ ಲಿಂಕಿಗೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಯಾವ ಡೇಟಿಗೆ ಅಪಾಯಿಂಟ್ಮೆಂಟ್ಸ್ ಫಿಕ್ಸ್ ಮಾಡಿದೆವೋ ಆ ಡೇಟಿಗೆ ಟೈಮಿಗೆ ನೀವೇ ಫಿಕ್ಸ್ ಮಾಡಿಕೊಂಡು ನೇರ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಈ ಅಪಾಯಿಂಟ್ಮೆಂಟ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಆ ಅಪಾಯಿಂಟ್ಮೆಂಟ್ ವೆಬ್ ಲಿಂಕನ್ನು ಕ್ಲಿಕ್ ಮಾಡಿ ನೀವೇ ಚಾಯ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.